ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಎಲ್ಲರೂ ಕೂಡ ಸಕ್ಕರೆ ಕಾಯಿಲೆಯಿಂದ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಗೌರೀರ್ವಿಮಾಯ ಸಲಿಲಾನ್ಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ಶ್ರೀಂ ಭಗವತೀ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಪ್ರಭು ಶ್ರೀರಾಮಚಂದ್ರ ಸ್ವಾಮಿನೇ ನಮಃ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರಾಯ ನಮಃ. ರಘುರಾಮಾಯ ನಮಃ. ಜಾನಕೀ ರಾಮಾಯ ನಮಃ. ಪಟ್ಟಾಭಿರಾಮಾಯ ನಮಃ. ಓಂ ಶ್ರೀರಾಮಾಯ ನಮಃ. ಓಂ ಶ್ರೀರಾಮಾಯ ನಮಃ. ಓಂ ಶ್ರೀರಾಮಾಯ ನಮಃ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿವೃದ್ಧಶ್ಚ ಶೇಷಾದ್ರಿಪತರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ, ದೇವಿಯ ಆರಾಧನೆ, ಶುಭ ಮಂಗಳವಾರದಂದು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮಂಗಳವಾರ ಅಂತ ಬಂದಾಗ ಎಲ್ಲರೂ ಸಹಿತ ಅರ್ಥೈಸಿಕೊಂಡು ಹಾಕುವಂಥ ಹೆಜ್ಜೆ ಅರ್ಥಪೂರ್ಣವಾಗಿರಬೇಕು. ಹೆಜ್ಜೆ ಅರ್ಥಪೂರ್ಣವಾಗಿರಬೇಕು. ಬದುಕು ಸಾಧ್ಯವಾದಷ್ಟು ಮಟ್ಟಿಗೆ ಯಾರೋ ಹೇಳಿದಂಥ ಮಾತನ್ನು ಆಲಿಸಿ ನಮ್ಮ ದಾರಿಯನ್ನು ತಪ್ಪಿಸ್ಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ರೀತಿಯಲ್ಲಿ ಚಿಂತನೆ ಮಾಡುವ ಶಕ್ತಿ, ಒಳ್ಳೆಯ ಜ್ಞಾನವನ್ನು ಭಗವಂತ ಪಸರಿಸಿದ್ದಾನೆ. ಭಗವಂತನ ಕೃಪೆಯಿಂದ ಎಲ್ಲರೂ ಜ್ಞಾನವಂತರೇ. ಯಾರಿಗೆ ಜ್ಞಾನ ಇಲ್ಲ? ಎಲ್ಲರಿಗೂ ಜ್ಞಾನ ಇದೆ. ಆದರೆ ನಮ್ಮ ಹಸಿವಿಗೆ ತಕ್ಕಂಥ ರೀತಿ ನಮ್ಮ ಬದಲಾವಣೆ ಹೋಗ್ತಾ ಇರುತ್ತೆ. ಅಥವಾ ನಾವು ಅಲ್ಲಿ ಒಂದು ಸ್ಟೆಪ್ಪನ್ನು ಬದಲಾಯಿಸ್ತೀವಿ, ಒಂದು ಹೆಜ್ಜೆಯನ್ನು ಬೇರೊಂದು ಕಡೆ ಹಾಕ್ಬಿಡ್ತೀವಿ. ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸಂಸಾರ ಎಂಬತಕ್ಕಂಥ ಸಾಗರದಲ್ಲಿ ಹೇಗೆ ಬದುಕಬೇಕು, ಹೇಗಿರಬೇಕು ಅಂತಕ್ಕಂಥ ರಹಸ್ಯಗಳನ್ನು ಬಿಟ್ಟು
ಎಲ್ಲವೂ ನಮಗೆ ಸ್ವಂತ, ಎಲ್ಲವೂ ನಮ್ಮದೇ ಸಾಮ್ರಾಜ್ಯ, ಅಥವಾ ನಾನು ಹಾಕಿದ ಹೆಜ್ಜೆನೇ ಕರೆಕ್ಟು, ಅಥವಾ ಇವತ್ತಲ್ಲ ನಾಳೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಮಂಡಧೈರ್ಯದಿಂದ ಕೆಲವು ದಾರಿ ತಪ್ಪಿ ನಡೆಯುವಂತಹ ಪರಿಸ್ಥಿತಿಗಳು ತುಂಬ ಜನ ಮನೆಗಳಲ್ಲಿ ಗಂಡ್ಮಕ್ಳು ಮಾಡ್ತಿದ್ದಾರೆ, ಹೆಣ್ಮಕ್ಳು ಮಾಡ್ತಿದ್ದಾರೆ. ಅಂದರೆ ತಪ್ಪು ಮಾಡೋಂಥ ವಿಚಾರದಲ್ಲಿ ಹೆಣ್ಣು ಮಾತ್ರ ಬೇರೆ, ಗಂಡು ಮಾತ್ರ ಬೇರೆ ಅಂತಲ್ಲ. ಹೆಣ್ಣು ತಪ್ಪು ಮಾಡೋದೆ, ಗಂಡು ತಪ್ಪು ಮಾಡೋದೆ. ಒಂದು ಸುಂದರವಾದಂಥ ರೀತಿ ಬದುಕು ಕಟ್ಕೊಂಡಿರ್ತೀರಿ, ಒಂದು ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಅದಾದ ಮೇಲೂ ಸಹಿತ ಬೇರೊಂದು ದಾರಿ ತುಳಿದು ಸಂಸಾರವನ್ನು ಹಾಳು ಮಾಡ್ಕೊಳ್ತೀರಿ. ಸುಂದರವಾದಂಥ ಬದುಕಿರುತ್ತೆ. ನಾವು ಎಲ್ಲಿರ್ತೀವೋ, ಯಾವ ಪ್ರಾಂತ್ಯದಲ್ಲಿರ್ತೀವೋ, ಅಥವಾ ಎಷ್ಟು ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ಸರಹದ್ದಲ್ಲಿ ನಮಗೆ ದೇವರು ಏನು ಕೊಡ್ಬೋದೋ ಅದೆಲ್ಲವನ್ನು ಕೊಟ್ಟಿರ್ತಾನೆ. ಅದನ್ನು ಮೀರಿ ಇನ್ನೂ ಬೇಕು ಅಂತ ಅಪೇಕ್ಷೆ ಪಟ್ಟು ಮುಂದೆ ನಡೆದಾಗ ಮುಂದೆ ಸಿಗುವಂಥದ್ದು ದೊಡ್ಡ ರವರವ ನರಕ. ಆ ನರಕದ ಪಾತ್ರದಲ್ಲಿ, ನರಕದಲ್ಲಿ ಬಿದ್ದು ಅಲ್ಲಿ ಒದ್ದಾಡುವಾಗ ಎಲ್ಲರೂ ಸಹಿತ ಕಣ್ಣೀರು ಹಾಕ್ತಾರೆ. ಇದು ಗಂಡ್ಮಕ್ಳಿಗೂ ಸರಿಯೇ, ಹೆಣ್ಮಕ್ಳಿಗೂ ಸರಿಯೇ. ಹಾಗೆ ಭಗವಂತ ಕೊಟ್ಟದ್ರಲ್ಲಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಬದುಕು ಕಟ್ಕೊಂಡಾಗ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಸರಿ ಹೋಗೋಕ್ಕೆ ನೋಡಬೇಕು. ಒಂದು, ನಿಮ್ಮಂತೆ ತಗೊಳ್ಬೇಕು, ಇಲ್ಲ ನಾವು ಅವರಂತೆ ನಡಿಬೇಕು. ಅವರಂತೆ ನಡೆದರೂ ತಪ್ಪಲ್ಲ, ನಿಮ್ಮಂತೆ ತೆಗೆದುಕೊಂಡ್ರೂ ತಪ್ಪಲ್ಲ. ಏನೇ ಆದರೂ ಕೊನೆಗೆ ಒಂದೇ ಪ್ರಧಾನ ದ್ವಾರದಲ್ಲಿ ನಾವು ಓಡಾಡ್ತಕ್ಕಂಥದ್ದಾಗತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೇನೆ, ಇಷ್ಟೊಂದು ಸುತ್ತಿ ಬಳಸಿ ಯಾಕೆ ಮಾತಾಡ್ತಿದ್ದೇನೆ ಅಂದರೆ, ಇದನ್ನು ಅರ್ಥ ಮಾಡ್ಕೋಬೇಕಾದ ವಿಚಾರ ಸಾಕಷ್ಟು ಇದೆ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ದಿವಸ ಸುಂದರವಾದಂತಹ ಸಂಸಾರವನ್ನು ನಾವೇ ನಮ್ಮ ಕೈಯಾರ ಅದನ್ನು ಕಿವುಚಿ ಹಾಳು ಮಾಡ್ತಾ ಇದ್ದೀವಿ, ಇಲ್ಲದ ಸಮಸ್ಯೆ ತಂದುಕೊಳ್ತಾ ಇದ್ದೀವಿ. ಇದು ತುಂಬ ಮನೆಗಳಲ್ಲಿ ನಡೀತಾ ಇದೆ. ಅಂದರೆ ಭಗವಂತ ನಮಗೆ ಅಂತ ಕೊಟ್ಟಿದ್ದನ್ನು ಪ್ರಾರಂಭದಲ್ಲಿ ಎಷ್ಟೋ ಸಂತೋಷದಿಂದ ಸ್ವಾಗತಿಸಿರ್ತೀವಿ. ಅದಾದಮೇಲೆ ಪುನಃ ಒಂದು ಹೊಸ ಬದುಕಬೇಕು ಅಂತ ನಾವೇ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀವಿ. ಒಂದು ಹೆಜ್ಜೆ ಮುಂದೆ ಹಾಕಿ ಹೊಸ ಬದುಕು ಕಾಣಬೇಕು ಅಂತ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ನಿಜಕ್ಕೂ ಸಿಗೋದು ಸುಖ ಸಂತೋಷ ಅಲ್ಲ, ರವರವರ ನರಕ. ಅಂದರೆ ಆ ಕ್ಷಣದಲ್ಲಿ ಇರ್ತಕ್ಕಂಥ ಕ್ಷಣಸುಖಕ್ಕೆ ಮಾತ್ರ ತಲೆ ಬಗ್ಗಿಸ್ತೀವಿ ಬಿಟ್ಟರೆ, ಅದಾದ ಮೇಲೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೋ, ಅಥವಾ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೋ, ಅಥವಾ ಅದನ್ನು ಸುಳ್ಳನ್ನು ಮುಚ್ಚಲಿಕ್ಕೋ, ಅಥವಾ ನಾನು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಾಕಿ ಮತ್ತೊಂದೇನೋ ನಡೆಸಲಿಕ್ಕೋ, ಅಥವಾ ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೋ ತುಂಬ ಕಷ್ಟಪಡಬೇಕಾಗತ್ತೆ. ಅದು ತುಂಬ ಜನ ಅನುಭವಿಸುವಂಥವು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇತ್ತೀಚೆಗೆ ಬಂದಂತಹ ಕಾಗದಗಳು, ನನ್ನ ಗಂಡ ಮದುವೆ ಆಗಿ ನನಗೆ 2 ಮಕ್ಕಳಿದೆ, ಆದರೂ ನನ್ನ ಗಂಡ ಬೇರೆ ಕಡೆ ಸಂಸಾರ ಮಾಡ್ತಿದ್ದಾನೆ ಅಂತಲೋ, ಅಥವಾ ಬೇರೆ ಹೆಣ್ಣಿನ ಚಟದಲ್ಲಿದ್ದಾನೆ ಅಂತಲೋ, ಅಥವಾ ನನ್ನ ಹೆಂಡತಿ ಇಷ್ಟೆಲ್ಲ ಸುಂದರವಾದಂಥ ಬದುಕಿದ್ದು ನನ್ನ ಕಷ್ಟನೋ ಸುಖನೋ ರಾತ್ರಿಯಂದಿರ ಹಗಲಂದಿರ ದುಡಿದು ನನ್ನ ಮನೆ ಸಾಕಬೇಕು ಅಂತ ನನ್ನ ಮನೆಗೆ ಬಂದರೆ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನ ಇಷ್ಟಪಡ್ತಾಳೆ, ಇನ್ನೊಬ್ಬರಿಂದ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾಳೆ, ಅಥವಾ ಇನ್ನೊಂದು ಸಂಸಾರದ ಬಗ್ಗೆ ಚಿಂತನೆ ಮಾಡ್ತಾಳೆ ಅಂತ ಹೆಣ್ಣು ಅಂದರೆ ಗಂಡು ಹೆಣ್ಣಿಗೆ ಹೇಳೋದು, ಹೆಣ್ಣು ಗಂಡಿಗೆ ಹೇಳೋದು, ಇವರಿಬ್ಬರ ಕಾಗದಗಳು ನಮ್ಮ ಹತ್ರಕ್ಕೆ ಬರುವಂಥದ್ದು, ಅಥವಾ ಸಂಸಾರದಲ್ಲಿ ಆಗ್ತಿರ್ತಕ್ಕಂಥ ಬೆರುಕು ಹೇಳ್ಕೊಳ್ಳುವಂಥ ರೀತಿ, ಇದೆಲ್ಲವನ್ನು ಆಲೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಕಾಗದ ಬರೆದವ್ರ ಬಗ್ಗೆ ಮಾತ್ರ ಕಂಪನಗಳಲ್ಲ, ಅಥವಾ ನೀವು ಕಷ್ಟ ಹೇಳ್ಕೊಂಡವ್ರ ಬಗ್ಗೆ ಮಾತ್ರ ಚಿಂತನೆ ಅಲ್ಲ, ಹೊರಗಡೆ ಇರ್ತಕ್ಕಂಥ ಪ್ರಸ್ತುತ ಪರಿಸ್ಥಿತಿ ಹಾಗೆ ಹೋಗ್ತಾ ಇದೆ. ಇದು ನಿಜಕ್ಕೂ ಹೇಳ್ಬೇಕಂದ್ರೆ ಅಕ್ಷಮ್ಯ ಅಪರಾಧ. ಇದು ತಪ್ಪಿದು. ಇದನ್ನು ಯಾರೂ ಮಾಡಬಾರ್ದು. ಯಾಕೆಂದರೆ ಧರ್ಮಶಾಸ್ತ್ರ ರೀತಿ ಒಂದು ಸತಿ ವಿವಾಹ ಆದಮೇಲೆ ಆ ಮದುವೆ ಆದ ನಂತರ ತನ್ನ ಬದುಕು ಹೇಗೆ ಇಟ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ನೋಡ್ಕೊಳ್ಬೇಕು. ತನ್ನ ಬದುಕನ್ನು ತಾನು ಸ್ವಾಗತಿಸಬೇಕು. ಬದುಕಲ್ಲಿ ಏನು ಬರುತ್ತೆ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊಳ್ಬೇಕು. ಇಷ್ಟಕ್ಕೂ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ತಿಳ್ಕೊಳ್ಳೋದು ಅದು ತಪ್ಪೇನೆ. ಯಾಕೆಂದರೆ ಆ ಪಾಲನ್ನು ನಾವು ಅಪೇಕ್ಷೆ ಪಡ್ತಿದ್ದರಿಂದಲೇ ಬರ್ತಾ ಇರುತ್ತೆ. ಅದನ್ನು ಹೊರತುಪಡಿಸಿ ಅದನ್ನು ಯಾರೋ ಬಲವಂತವಾಗಿ ನಿಮ್ಮ ಕೂತಿಗೆ ಕಟ್ಟಿದ್ದಲ್ಲ, ಅಥವಾ ಬಲವಂತವಾಗಿ ನೀವು ತಲೆ ಬಗ್ಸಿ ಕೂತ್ಕೊಂಡು ಮಂಗಲೆ ಕಟ್ಸ್ಕೊಂಡಿದ್ದಲ್ಲ. ನಿಮ್ಮಿಬ್ಬರ ಬದುಕು ಪ್ರಾರಂಭದಲ್ಲಿ ಚೆನ್ನಾಗಿದ್ದು ಒಂದು ಸಂತಾನ ಆಗೋ ತನಕ ಇದ್ದು ತದನಂತರ ಈ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಇದು ತಪ್ಪು. ಅದಕ್ಕಾಗಿ ಸುಂದರವಾದ ಬದುಕು ಕಟ್ಕೊಳ್ಬೇಕಾದ್ರೆ ನಿಮ್ಮ ಪೂರ್ವಜಕರು, ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಅವರ ಬದುಕು ಹೇಗಿತ್ತು, ಅವರು ಹೇಗಿದ್ದರು, ಯಾವ ಕ್ರಮವನ್ನು ಅನುಸರಿಸಿದ್ರು, ಯಾವ ರೀತಿ ಸಂಸಾರವನ್ನು ಬೆಳೆಸ್ಕೊಂಬಂದರು, ಅವರನ್ನು ನೋಡಿ ಅಂತಹ ಆದರ್ಶವಾಗಿರ್ತಕ್ಕಂಥ ವಿಚಾರಗಳು ತಿಳ್ಕೊಂಡು ನಿಮ್ಮ ಬದುಕನ್ನು ಸುಂದರವಾಗಿ ಇಟ್ಕೊಳ್ಳೋ ಕಡೆ ನಾವು ನಡಿಬೇಕು. ಇದು ಎಲ್ಲರಿಗೂ ಅನ್ವಯಿಸುವಂತಹ ನೀತಿಪಾಠ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಗೌರೀರ್ಮಿಮಾಯ ಸಲಿಲಾ ನಿಕ್ಷುತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ
ಮಹಾಕಾಳಿ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 2-4-2024 ಅಷ್ಟಮಿ ಪುನಃ ನಕ್ಷತ್ರ ಪೂರ್ವಾಷ ನಕ್ಷತ್ರ. ಇವತ್ತು ಮಹತ್ತರವಾಗಿರ್ತಕ್ಕಂಥ ದಿನ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ಈ ಶುಭ ದಿನ ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಷ್ಟು ಸಾಧನೆ ಮಾಡ್ಕೋಬೇಕು ಅಂದರೆ, ಮಂಗಳವಾರ ಬಂತು ಅಂದರೆ ಒಂದಷ್ಟು ಜನ ಏನು ಮಾಡ್ತೀರಿ, ಕೆಲಸ ಕಾರ್ಯಗಳಲ್ಲಿ ಆಗುತ್ತೋ ಬಿಡುತ್ತೋ ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಮಂಗಳವಾರ ಬಂತು ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸುಗಳೆಲ್ಲವೂ ಸಹಿತ ಖಾಲಿನೇ ಹೊಡಿತಾ ಇರುತ್ತೆ. ಯಾಕೆಂದರೆ ಮಂಗಳವಾರ ದಿವಸ ರಿಜಿಸ್ಟ್ರ್ ಮಾಡಿಕೊಂಡ್ರೂ ಕೆಲಸ ಆಗಲ್ಲ ಅಂತ, ಮಂಗಳವಾರದ ದಿವಸ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಲೋಚನೆ ಮಾಡೋದು ಸರಿಯಿಲ್ಲ ಅಂತ, ಮಂಗಳವಾರದ ದಿವಸ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೂ ಅದಾಗುತ್ತೋ ಇಲ್ವೋ ಎಂಬತಕ್ಕಂಥದ್ದಿದೆ. ಆದರೆ ಒಂದಷ್ಟು ಪ್ರಾಂತ್ಯಗಳಲ್ಲಿ ಮಂಗಳವಾರ ದಿವಸ ಮದುವೆ ಮುಂಜಿ ನಾಮಕರಣಗಳೇ ಮಾಡ್ತಾರೆ. ಈ ಹುಬ್ಬಳ್ಳಿ ಧಾರವಾಡ ಈ ಕಡೆ ಎಲ್ಲ ಮಂಗಳವಾರದೊತ್ತು ಮದುವೆ ಮುಂಜಿ ನಾಮಕರಣಗಳನ್ನು ಮಾಡ್ತಾರೆ. ಅಂದರೆ ವಾರ ಶುದ್ಧಿ ಅಥವಾ ವಾರದಲ್ಲಿರ್ತಕ್ಕಂಥ ದೋಷ ಇದೇನಾದ್ರು ಗಣನೀಯಕ್ಕೆ ಬರುತ್ತಾ ಎಂಬತಕ್ಕಂಥದ್ದು ಒಂದಷ್ಟು ಜನದ ವಾದ ಇದೆ. ಇವತ್ತಿಗೂ ಸಹಿತ ಅದರ ಬಗ್ಗೆ ಚಿಂತನೆ ನಡೀತಾ ಇದೆ. ಆದರೆ ಒಂದು ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಅಲ್ಲ. ನಿಮ್ಮ ಮನಸ್ಸಲ್ಲಿ ಏನು ದೃಢ ಸಂಕಲ್ಪ ಮಾಡ್ತೀರಿ, ಯಾವುದು ಸರಿ ಅಂತ ನೀವು ತೀರ್ಮಾನ ತಗೊಳ್ತೀರಿ, ಅದೇ ಸರಿಯಾಗಿರುತ್ತೆ. ಹಾಗಾಗಿ ಕುಲದೇವರ ಪ್ರಾರ್ಥನೆ ಎಲ್ಲರಿಗೂ ಅನುಕೂಲ ಆಗಲಿ, ಬೇಗ ಶಿವನ ಅನುಗ್ರಹ ಎಲ್ಲರಿಗೂ ಆಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟರೆ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿ. ಗುರು ಹಿರಿಯರಲ್ಲಿ ನಮ್ರತೆಯಿಂದ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಬೇಕಾದ್ರೂ ನಂಬಿಕೆಯಿಂದ ಮಾಡ್ತಕ್ಕಂಥದ್ದು. ನಂಬಿಕೆಯಿಂದ ಮಾಡಿದ್ರೆ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂಥ ಕಾಯಕಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 ಮಧ್ಯದಲ್ಲಿ 12ರಿಂದ 4:20 ಮಧ್ಯದಲ್ಲಿ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವಿದೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ತಂದುಕೊಂಡರೆ ಅದರ ಯೋಗ ಫಲ ಮತ್ತಷ್ಟು ಅಧಿಕವಾಗಿ ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಗೋವಿನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ, ಅಥವಾ ಗೋವಿನ ಬಾಲವನ್ನು ತಲೆಗೆ ಶಿರಕ್ಕೆ ನೀವು ತಲುಪಿಸ್ಕೊಳ್ಳೋದ್ರಿಂದ, ಅಂದರೆ ಗೋವಿನ ಬಾಲ ಏನಿದೆ ಆ ಗೋವಿನ ಹಸುವಿನ ಬಾಲವನ್ನು ನಿಮ್ಮ ಶಿರೋಭಾಗಕ್ಕೆ ತಗಲಿಸಿದ್ರೆ ಎಂತಹ ದೋಷ ಇದ್ದರೂ ದೂರ ಆಗುತ್ತೆ ಅಂತಲೇ ಹೇಳ್ತಾರೆ. ಹಾಗಾಗಿ ಅಂತಹ ಅದ್ಭುತವಾದಂಥ ದಿನ ಈ ಶುಭ ದಿನ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಆದ್ದರಿಂದ ಹನುಮನ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ಬರೀ ಹಣೆಯಲ್ಲಿದ್ದಿರೋ ಒಂದಿಷ್ಟು ಪುಡಿ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಕುಂಕುಮವನ್ನು ಹಣೆಗೆ ಹಚ್ಕೊಂಡು ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ತೀರ್ಮಾನ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಒಂದಷ್ಟು ಜನದ ಮನಸ್ಸು ಮಾತ್ರ ಭಾಳ ಚಂಚಲತೆಯಿಂದ ಇರುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಯಾವುದೇ ಕೆಲಸ ಮಾಡಬೇಕಾದರೂ ಕೆಲಸವನ್ನು ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ, ಅಥವಾ ರಾಹುಕಾಲದಲ್ಲಿ ಒಂದಿಷ್ಟು ಉದ್ದಿನಬೇಳೆ ಬಿಳಿ ವಸ್ತ್ರವನ್ನು ಗಂಟು ಹಾಕಿ ಆ ರಾಹುಕಾಲ ಮುಗಿದ ನಂತರ ಹತ್ತಿರದಲ್ಲಿ ಯಾವುದಾರೊಂದು ಗ್ರಾಮ ದೇವತೆಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ರಾಹುಕಾಲದಲ್ಲೇ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯೋದ್ರಿಂದ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಒಂದಿಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಇವತ್ತಿನ ದಿವಸ ಪ್ರಯಾಣ ಕಾಲ ಆಗಲಿ, ವ್ಯವಹಾರ ಆಗಲಿ, ಕಾರ್ಯಸಿದ್ಧಿಗಳಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಆಗಲಿ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡೋದಾಗಲಿ, ಎಲ್ಲದರಲ್ಲೂ ಎಲ್ಲೋ ಒಂಥರ ಕನ್ಫ್ಯೂಷನ್ಸ್ ಇರುತ್ತೆ. ಸರಿ ಯಾವುದು ತಪ್ಪು ಯಾವುದು, ಬೇಕು ಬೇಡ, ಯಾವುದು ಸರಿ ಯಾವುದು ತಪ್ಪು, ಇಂಥವೆಲ್ಲವನ್ನೂ ಸಹಿತ ಒಂಥರ ಮನಸ್ಸಿಗೆ ಭಾಳಷ್ಟು ನೋವುಂಟಾಗೋ ಪರಿಸ್ಥಿತಿಯೂ ಎದುರಾಗ್ತಿರುತ್ತೆ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಪ್ರವರ್ಧಮಾನಕ್ಕೆ ಹೆಚ್ಚಿನ ಲಾಭ ಸಿಗಬೇಕಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ 2ರಿಂದ 6:20 ಮಧ್ಯದಲ್ಲಿ ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ವರ್ಚಸ್ಸು ತೇಜಸ್ಸಿನಿಂದ ನೀವು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದು ಬೇಕು ಬೇಡ ಅನ್ನೋದನ್ನು ಸರಿಯಾದ ತೀರ್ಮಾನದಲ್ಲಿದ್ದರೆ ಮಾತ್ರ ಫಲಗಳು ಅಂತ ಹೇಳ್ತಾರೆ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲ ಅದೃಷ್ಟವೂ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ ಮಾತ್ರ ಜವಾಬ್ದಾರಿ ಬೇಕು.
ಮನಸ್ಸು ಶಾಂತಿಯುತವಾಗಿ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳು ಓದಬೇಕಾದರೂ ಇವತ್ತು 11 ಗಂಟೆಯಿಂದ 4 ತನಕ ಬಹಳ ಒಳ್ಳೆಯ ಸಮಯ ಇದೆ. 11ರಿಂದ 4ರವರೆಗೂ ತಾವು ಏನು ಚಿಂತನೆ ಮಾಡಿದ್ರೂ ಅಧಿಕವಾದಂಥ ಲಾಭವನ್ನು ವಿದ್ಯಾರ್ಥಿಗಳು ಸಿದ್ಧಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ಅಧಿಕವಾದಂಥ ಲಾಭವಿದೆ. ಹಣಕಾಸಿನ ವಿಚಾರದಲ್ಲಂತೂ ಆಲೋಚನೆ ಮಾಡಬೇಕಾದಿಲ್ಲ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ನಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮ ಭವಿಷ್ಯದಲ್ಲಿ ಬರುತ್ತೆ. ಇವತ್ತಿನ ದಿವಸ ಮಂಗಳವಾರ ಅಂತ ನೀವು ಮನೆಗೆ ಕೂತ್ಕೊಳ್ತೀರ, ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4:20ರವರೆಗೂ, ಅಂದರೆ ಆ 1 ಗಂಟೆ 20 ನಿಮಿಷ ಮಾತ್ರ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಕಾಗದ ಪತ್ರಗಳಿಗೆ ಸಹಿ ಹಾಕೋದಾಗಲಿ, ಕೋರ್ಟು ಕಚೇರಿ ಹೋಗ್ತಕ್ಕಂಥದ್ದಾಗಲಿ, ಸ್ಟೇಷನ್ ಹೋಗ್ತಕ್ಕಂಥದ್ದಾಗಲಿ, ಅಥವಾ ಯಾವುದಾದ್ರು ಪೇಪರ್ಗೆ ಬೇರೊಬ್ಬರ ವಿಚಾರಕ್ಕಾದರೂ ನೀವು ಸಹಾಯ ಮಾಡಬೇಕು ಅಂತ ಮುಂದೆ ನಡೆಯುವಂಥದ್ದಾಗಲಿ, ಇದು ಈ ಸಮಯದಲ್ಲಿ ಒಳ್ಳೆಯದಲ್ಲ. ಇದೇ ಸಮಯದಲ್ಲಿ ನೀವು ಏನೇ ಕೆಲಸ ಕೈ ಹಾಕೋರು ತೊಂದರೆ ಅನುಭವಿಸ್ತೀರಿ. ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತರಬೇಕಲ್ಲ, ಆ ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲ ಇವತ್ತಿರೋದ್ರಿಂದ ಅಲ್ಲೂ ನೀವು ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ವ್ಯವಹಾರಗಳನ್ನು ಮಾಡುವಾಗ ಶುಭ ಮಂಗಳವಾರ. ಇವತ್ತಂತೂ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್, ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದಲ್ಲಿ ಅಧಿಕವಾದ ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರೋದು ಸಹಜವೇ. ಆ ಮನಸ್ತಾಪಗಳಿಂದಲೂ ಸಹಿತ ದೂರ ಇದ್ದು ಶಾಂತಿ ಸಮಾಧಾನವನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ದೇವಿಯ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗಾಗಿ ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನು ತಂದು ಶ್ರೀಗಂಧ ಚಕ್ಕೆಯಲ್ಲಿ ಗರಿಕೆಯನ್ನು ಅದ್ದಿ ಓಂ ಗಂ ಗಣಪತಿಯೇ ನಮಃ ಒಮ್ಮೆ ಗಣಪತಿ ಹೇಳಬೇಕು, ಒಮ್ಮೆ ದುರ್ಗಾದೀಪ ನಮಸ್ಕಾರಕ್ಕೋ ಅಥವಾ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ ಒಂದು ಸತಿ ಹೇಳಿ, ಓಂ ಗಂ ಗಣಪತಿಯೇ ನಮಃ ಅಂತ ಮತ್ತೊಂದು ಸತಿ ಹೇಳಿ. ಹೀಗೆ ಹೇಳೋದ್ರಿಂದ ಯಾವುದೇ ಸಂಕಷ್ಟಗಳು ಬಂದರೂ ಅಲ್ಲಿಂದಲೇ ಅದು ದೂರ ಆಗುತ್ತೆ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋಂಗಾಗತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ. ಚಂದ್ರ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಸಿಗುತ್ತೆ. ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲೂ ಅಧಿಕವಾದಂಥ ಲಾಭವೇ ಇದೆ. ಆದರೆ ಬೇಡದ ವಿಚಾರಗಳು ಮನಸ್ಸು ತುಂಬಿಕೊಂಡು ಇಲ್ಲದ ನೋವು ಅನುಭವಿಸಬೇಕಾದ ಪರಿಸ್ಥಿತಿ ಇರುತ್ತೆ. ನೀವು ಧರಿಸುವಂಥ ವಸ್ತ್ರದಿಂದ ಹಿಡಿದು ಮಾಡುವಂಥ ಕೆಲಸದವರೆಗೂ ಮನಸ್ಸು ಸಮಾಧಾನ ಇರೋದಿಲ್ಲ, ಚಂಚಲತೆ ಇರುತ್ತೆ. ಆದರೆ ಇದೇ ಸಮಯದಲ್ಲಿ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ನೀವು ಯಾವುದೇ ಕಷ್ಟ ಅಂತ ಬಂದಾಗ, ಕಷ್ಟ ಅಂತ ಮನಸ್ಸಿಗೆ ಬಂತು ಅಂದರೆ ಹಿಂದಲೇ ನೀವು ತೊಗೊಳ್ಬೇಕಾದ ಸ್ಟೆಪ್ ಏನಪ್ಪ ಅಂದರೆ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡ್ತಾ ಬನ್ನಿ, ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಲೋ, ನಮಸ್ತೆ. ಚೆನ್ನಾಗಿದ್ದೀನಿ ಸ್ವಾಮಿ. ನಾನು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಗೌರಿ ಸ್ವಾಮಿ. ಗೌರಿ ಅಂತ ಹೇಳಿ. ಅಮ್ಮ, ನೊಂದ್ಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದಿರುತ್ತೆ. ಗುರುಜಿ ನನಗೆ ಈಗ ಅಣ್ಣ ತಮ್ಮ ಅನ್ನೋರಿಗೆ ಬೇಜಾರಾಗೋಗ್ತೀವಿ. ಎಲ್ಲಾರು ಮೋಸ ಮಾಡಿದ್ದಾರೆ. ಒಂದು ಕಡೆಯಿಂದ ಯಾರು ಇಲ್ಲ, ನನಗೆ ಅಂತ ಯಾರು ಇಲ್ಲ. ನನ್ನ ಮಕ್ಕಳು ಬಿಟ್ಟರೆ ನಂಗೆ ಇನ್ಯಾರು ಇಲ್ಲ. ಹೌದಮ್ಮ, ಬೇಜಾರು ಮಾಡ್ಕೊಳ್ಬೇಡಿ ತಾಯಿ, ನೊಂದ್ಕೊಳ್ಬೇಡಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇದೆ ತಾಯಿ. ಯಾಕೆ ಯೋಚನೆ ಮಾಡ್ತೀರಿ? ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮಲ್ಲಿರಮ್ಮ. ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ ತಾಯಿ. ಹಲೋ ಅಪ್ಪ, ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀರಿ ತಾಯಿ. ಯಾಕಮ್ಮ ಇಷ್ಟು ಕಣ್ಣೀರು? ಅಪ್ಪ, ಅಣ್ಣ ತಮ್ಮ ಎಲ್ಲ ಮೋಸ ಮಾಡ್ಬಿಟ್ರು. ನನ್ಗೆ ನಡೆದಿರಲ್ ಕೈ ಬಿಟ್ಬಿಟ್ರು. ನಮ್ ಯಜಮಾನ್ರು ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು. ಅಯ್ಯೋ ಭಗವಂತ. ನಿನ್ ತಂದೆ ತಾಯಿನೂ ಇಲ್ಲ, ಯಾರು ಇಲ್ಲ. ನಾನೊಂದು ಮಾತು ಹೇಳಮ್ಮ, ತಾಯಿ ಗರ್ಭದಿಂದ ನೋಡು, ತಾಯಿ ಗರ್ಭದಿಂದ ಹೊರಬರುವವರೆಗೂ ಮಾತ್ರ ಎಲ್ಲ ಸಂಬಂಧಗಳು ಬರುತ್ತೆ. ತಾಯಿ ಗರ್ಭದಿಂದ ಹೊರಬಂದ ಮೇಲೆ ತಂದೆ ತಾಯಿ ಆಗಿರ್ತಕ್ಕಂಥವ್ರು, ಜನ್ಮದಾತರು, ಎಲ್ಲಿವರೆಗೂ ಅವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರ್ತಾರೋ ಅಷ್ಟೇ ಸಂಬಂಧ ಗಟ್ಟಿಯಾಗಿ ಮುನ್ನಡೀತಾ ಇರುತ್ತೆ. ಇನ್ನು ಒಡ ಹುಟ್ಟಿದವ್ರ ಬಗ್ಗೆ ನಾನು ಹೇಳೋದಾದರೆ,
ಒಡ ಹುಟ್ಟಿದವ್ರು ಎಲ್ಲಿವರೆಗೂ ಅಂದರೆ ಒಂದು ತಟ್ಟೆಯಲ್ಲಿ ಕೂತು ಊಟ ಮಾಡುವಾಗ ಬಾಲ್ಯದಲ್ಲಿ ಯಾರು ಏನು ಅಂತಲೂ ಗೊತ್ತಿಲ್ದಿರ ಈ ಹಾಳಾದ ದುಡ್ಡು ಕಾಸಿನ ವಿಚಾರ ಬರ್ದಿರೋ ತನಕ ಎಲ್ಲರೂ ಚೆನ್ನಾಗಿರ್ತಾರೆ. ಈ ದುಡ್ಡು ಕಾಸು ಭೂಮಿ ವಿಚಾರ ಬಂದ್ಬಿಡ್ತು ಅಂದರೆ ಹುಟ್ಟುತ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು, ಅಲ್ಲಿ ಯಾರೂ ಸಂಬಂಧ ಇರಲ್ಲ. ಚೆನ್ನಾಗೇ ನೋಡ್ಕೊಳ್ತಿದ್ರು. ನಮ್ಮ ಯಜಮಾನ್ರು ಹಾಸ್ಟೆಲಿಂದ ಸೇರ್ತಿರೋದ್ಮೇಲೆ ಕೇಸ್ ಆಯ್ತಲ್ವ, ಅದ್ರ ಬಗ್ಗೆ ದುಡ್ಡು ಬಂದಿದೆ ಅಂತ ಹೇಳಿ ತುಂಬಾ ಹಿಂಸೆ ಕೊಡ್ತಾ ಇದಾರೆ. ನಾನು ಮಾತು ಹೇಳ್ತೀನಿ ಕೇಳಮ್ಮ, ದುಡ್ಡು ಶಾಶ್ವತ ಅಲ್ಲ, ಅಥವಾ ಯಾರು ಶಾಶ್ವತ ಅಲ್ಲ. ಇರೋ ತನಕ ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರಬೇಕು. ನಿನ್ನ ಕಷ್ಟಾರ್ಜಿತ, ನಿಮ್ಮ ಯಜಮಾನ್ರ ಕಷ್ಟಾರ್ಜಿತ ದುಡ್ಡು ನಿನಗೆ ಬಂದಿದೆ, ಅದನ್ನು ನೀನು ಚೆನ್ನಾಗಿ ಇಟ್ಕೊಂಡು ಅದನ್ನು ಸುಧಾರಿಸ್ಕೊಂಡು ನಾಳೆ ನಿನ್ನ ಮುಪ್ಪಿನ ಕಾಲದಲ್ಲಿ ಯಾರೂ ನಿನ್ನ ಬೆರಳು ಮಾಡಿ ತೋರಿಸ್ದಿರ ಒಂದು ಬದುಕಬೇಕು ನೀನು. ಯಾಕೆಂದರೆ ನಿನ್ನ ಕೈ 4 ಕಾಸು ಇದೆ ಅಂತ ನಿಮ್ಮನೆ ರಾಗಿ ಕಲ್ಲು ಬೀಸುತ್ತೆ ಅಂದರೆ 4 ಜನ ನೆಂಟರು ಮನೆಗೆ ಬರ್ತಾರೆ. ನಿನ್ನ ಕೈ 4 ಕಾಸು ಇದ್ದರೆ 4-6 ಜನ ನಿನ್ನ ಗೌರವದಿಂದ ನೋಡ್ತಾರೆ. ನೀನು ಬರಿಗೈ ಆಗಿಬಿಟ್ರೆ, ನಿನ್ನ ಆರೋಗ್ಯ ಕೆಟ್ಟು ನೀನು ಹಾಸಿಗೆ ಮೇಲೆ ಮಲಗಿದ್ರೆ ಯಾರು ಬಂದು ಒಂದು ಲೋಟ ನೀರು ಕೊಡಲಮ್ಮ. ಅದರಿಂದ ಇಲ್ಲಿ ದುಡ್ಡೇ ಪ್ರಧಾನ. ಆಮೇಲೆ ಮನುಷ್ಯತ್ವ, ಮನಸ್ಥಿತಿ ಇದೆಯಲ್ಲ, ಅದು ಭಾಳ ದೂರ ಕೊಟ್ಟೋಗ್ತಾ ಇದೆ. ಇವು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ಹಿಂದೆ ಮನೆಯಲ್ಲಿ ಯಾರಿಗಾರೊಬ್ರು ನೋವಿದ್ರೆ ಮನೆ ಮಂದಿ ಎಲ್ಲ ಅವ್ರಿಗೆ ಏನಾಯ್ತು ಅಂತ ಆಲೋಚನೆ ಮಾಡೋರು. ಇವತ್ತು ಆಲೋಚನೆ ಹೇಗಿದೆ ಅಂದರೆ, ಅಯ್ಯೋ ಬಿಡು ಬಂದಿದೆ ಅನುಭವಿಸ್ತಾರೆ, ಈ ಮಟ್ಟದ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಡೆ ನಡೀತಾ ಇದೆ. ಆದರೆ ನೀನು ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಇನ್ನೂ 1 ವರ್ಷ 3 ತಿಂಗಳು ಇಂಥದ್ದೇ ಸಮಸ್ಯೆ ಇರುತ್ತೆ. ಈ 1 ವರ್ಷ 3 ತಿಂಗಳು ನೀನು ತುಂಬ ಜೋಪಾನ, ಹಾಕೋ ಹೆಜ್ಜೆ ಭಾಳ ಎಚ್ಚರಿಕೆಯಿಂದಿರಿ. ಭಾಳ ಬೇಗ ಮೋಸಕ್ಕೊಳಗಾಗ್ಬಿಡ್ತೀರಿ ನೀವು. ಮೋಸಕ್ಕೊಳಗಾಗೋದು ನಿನ್ನ ಅಂಗೈಲಿರೋ ದುಡ್ಡಾದರೂ ಹೋಗ್ಬೋದು, ಅಥವಾ ನಿನ್ನ ಮರ್ಯಾದೆ ಆದರೂ ಹೋಗ್ಬೋದು. ಅದರಿಂದ ನಿನ್ನ ಟೈಮ್ ಚೆನ್ನಾಗಿಲ್ಲದಿದ್ದಾಗ ಸ್ವಲ್ಪ ಜೋಪಾನ. ಈಗ ನೀನು ನಿನ್ನ ಪರಿವಾರ ಎಚ್ಚರಿಕೆಯಿಂದ ನಡಿಬೇಕು. ಮಕ್ಕಳೇನು ಮಾಡ್ತಾರಮ್ಮ? ಮಕ್ಳು ಒಬ್ಬ ಕೆಲ್ಸಕ್ಕೆ ಹೋಯ್ತಾನೆ ಸ್ವಾಮಿ. ನನ್ಗೆ ಯಾವ ಕೆಲ್ಸನೂ ಸಿಗ್ತಾ ಇಲ್ಲ, ಮನೆ ಕೆಲಸ ಮಾಡೋದು ಯಾವ್ದು ಸಿಗ್ತಾ ಇಲ್ಲ. ಮಗ ಫ್ಯಾಕ್ಟ್ರಿಗೆ ಹೋಗ್ತಾನೆ, ಮಗಳು SLC ಸೆಕೆಂಡ್ PUC ಓದ್ತಾಳೆ, ಎಕ್ಸಾಮ್ ಈಗ. ಆದ್ರೂ ಮಗ ಕೆಲ್ಸಕ್ಕೆ ಹೋಗ್ತಾನೆ ಆಮೇಲೆ ನೀನು ಯಾಕೆ ದುಡಿಯಕ್ಕೆ ಹೋಗ್ಬೇಕು? ಮಗ ತರೋದ್ರಲ್ಲಿ ಗಂಜಿನೋ ಅಂಬ್ಲಿನೋ ಕುತ್ಕೊಂಡು ಊಟ ಮಾಡ್ಬೇಕಲ್ವಾ? ಮಗ ತರ್ತಾನೆ ಸ್ವಾಮಿ, ಇಲ್ಲ ಅಂದಿಲ್ಲ. ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಎಲ್ಲಾನು ಇದು ಸಾಕಾಗ್ತಾ ಇಲ್ಲ ಸ್ವಾಮಿ. 12,000 ಸಂಬಳ, 12,000 ಎಲ್ಲ ಹೋಗಿ ಬರೀ 10,000 ಬರುತ್ತೆ. ಇನ್ನು ಮಗಳು ಇದ್ದಾಳ, ಮಗಳಿಗೆ ಮದುವೆ ಆಗಬೇಕು. ಮಗಳಿಗೆ ಮದುವೆ ಆಗಬೇಕು. ಈಗ ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದೆ ಸ್ವಾಮಿ. ಆಗಲಿ, ಚೆನ್ನಾಗಿ ಓದಿಸು. ಏನು ಅವಳು ಎಲ್ಲಿ ತನಕ ಓದ್ತಾಳೋ ಅಲ್ಲಿ ತನಕ ಓದಿಸಮ್ಮ. ಓದೋಕೆ ಮಾತ್ರ, ವಿದ್ಯೆ ಮಾತ್ರ ಇಲ್ಲ ಅನ್ಬೇಡ. ಅವ್ರ ಜೀವನಕ್ಕೆ ಮುಂದೆ ಅದೇ ಆಧಾರ. ಅದರಲ್ಲೂ ನಮ್ಮ ಬಡತನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ನಮ್ಮ ಬಡ ಕುಟುಂಬಗಳಲ್ಲಿರ್ತಕ್ಕಂಥವ್ರಿಗೆ ವಿದ್ಯೆನೇ ಪ್ರಧಾನ. ಆ ವಿದ್ಯೆ ಇದ್ದರೆ ಗೌರವದಿಂದ ತಲೆ ಎತ್ತಿ ನಡಿಬೋದು. ವಿದ್ಯೆನೂ ಇಲ್ಲ ಅಂದರೆ ಮುಂದೆ ಜೀವನ ಭಾಳ ಕಷ್ಟ ಆಗುತ್ತೆ, ಅದು ಅಧೋಗತಿ ಅನಿಸ್ಬಿಡುತ್ತೆ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಇನ್ನು 1 ವರ್ಷ 2 ತಿಂಗಳು ಸ್ವಲ್ಪ ಕಷ್ಟಗಳಿದೆಮ್ಮ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಇರು. ಆದರೆ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟು ಒಂದು ಸುಂದರವಾದಂಥ ಬದುಕು ಕಟ್ಕೋಬೋದು, ತೊಂದರೆ ಇಲ್ಲ. ಒಳ್ಳೇದಾಗುತ್ತೆ ತಾಯಿ, ಧೈರ್ಯವಾಗಿರಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದರಿಂದ ಇವತ್ತು ಲಾಭವಿದೆ. ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲ ಇದೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಾಫಲಗಳನ್ನು, ದೇವತಾ ದರ್ಶನವನ್ನು, ಪುಣ್ಯಕ್ಷೇತ್ರವನ್ನು ಅಥವಾ ಯಾವುದಾದ್ರೂ ಒಂದು ಧರ್ಮದ ವಿಚಾರವನ್ನು ಹೆಚ್ಚು ತಲೆಗೆ ತುಂಬಿಕೊಳ್ತಕ್ಕಂಥದ್ದು, ಹಾಗೆ ಹಸಿದ ವ್ಯಕ್ತಿಗಳಿಗೆ ಅನ್ನದಾನ ಮಾಡ್ತಕ್ಕಂಥದ್ದು, ಒಂದಿಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು, ತುಂಬ ದಿನಗಳ ಹಿಂದಿನಿಂದ ನಿಮ್ಮ ಪ್ರಯತ್ನವನ್ನು ಇವತ್ತು ಸಾಫಲ್ಯತೆ ಮಾಡಿಕೊಳ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದೋದ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಹೊಸದಾಗಿ ಉದ್ಯೋಗಕ್ಕೆ ಹೊರಟಂಥವರಿಗೆ ಲಾಭ ಸಿಗ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದಲ್ಲ ಒಂದು ರೀತಿ ಏನಾದರೂ ಒಂದು ವಸ್ತುಗಳನ್ನು ಮನೆಗೆ ತರ್ತಕ್ಕಂಥದ್ದು. ನೋಡಿ, ಅದೃಷ್ಟ ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಕೊಡ್ತಾನೆ. ಹಾಗಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳೋ ನಿಲುವು ತೀರ್ಮಾನಕ್ಕೆ ಹೆಚ್ಚಿನ ಫಲಗಳಿದೆ. ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗುತ್ತೆ. ಅದರಲ್ಲೂ ಇವತ್ತಿನ ದಿವಸ ರಾಹುಕಾಲ, ಮಂಗಳವಾರ ರಾಹುಕಾಲ ಮಾಧ್ಯಾಹ್ನಿಕ ಆದ್ದರಿಂದ ಈ ಸಮಯದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಪ್ಪದಿರ ತುಲಾರಾಶಿಯವರು ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿದ್ರೆ, ಅಥವಾ ಕಾತ್ಯಾಯನಾಯುದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್, ಹೀಗೆ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ,
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ, ವ್ಯವಹಾರ, ವ್ಯಾಪಾರ ಅಥವಾ ಏನಾದರೂ ಒಂದಿಷ್ಟು ಅಭಿವೃದ್ಧಿತನ ಯೋಚನೆ ಮಾಡ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಪ್ರಯಾಣ ಕಾಲದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಲೋಚನೆ ಮಾಡ್ತಿರ್ತೀರಿ. ಜೊತೆಗೆ ಭೂಮಿ ಆಗಲಿ, ಸಾಕು ಪ್ರಾಣಿಗಳಾಗಲಿ ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂಥ ಚಿಂತನೆ ಆಗಲಿ, ಇದೆಲ್ಲವೂ ಸಹಿತ ನಿಮ್ಮ ಯೋಗ ಫಲದಲ್ಲಿದೆ. ಗುರು ಮತ್ತು ಗುರುವಿನ ಅನುಗ್ರಹ ಇದು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ. ಹಾಗಾಗಿ ಇವತ್ತು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಬೇಕು. ಒಂದಷ್ಟು ಜನ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಒಂದು ಬಾಳೆಯ ದೊನ್ನೆ ತೆಗೆದುಕೊಂಡು ಅಥವಾ ಒಂದು ಬಟ್ಲಲ್ಲಿ ಒಂದಿಷ್ಟು ಕಡಲೆಕಾಳು, ಅದರ ಮೇಲೆ ಒಂದಷ್ಟು ಬೆಲ್ಲ, ಒಂದು ನಾಣ್ಯ, 2 ವಿಳೆದೆಲೆ ಅಡಿಕೆ ಇದಿಷ್ಟನ್ನು ಸಹಿತ ಮನೆಯಲ್ಲಿ ಪೂಜೆ ಮಾಡಿ ಶುಭ ಸಂಧ್ಯಾಕಾಲ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲದಲ್ಲಿ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ವೃಶ್ಚಿಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀವಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಅರ್ಧ ತಲೆನೋವಿಂದ ಒದ್ದಾಡ್ತಾ ಇರ್ತೀವಿ. ತಲೆನೋವು ಅಂತ ಬಂದಾಗ ಹಿಂದೆಲೇ ಅದಕ್ಕೆ ಬೇಕಾದಂಥ ಔಷಧಿಗಳು ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಮೈಗ್ರೇನ್ ಅಂತಲೋ ಅಥವಾ ಕೆಲವರು ಅರ್ಧ ತಲೆನೋವು ಅಂತಲೋ ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ತಲೆ ಭಾರ ಆಗುವಂಥದ್ದು ಇದೆಲ್ಲ ನಡೆಯುತ್ತೆ. ಅದು ವೃಶ್ಚಿಕ ರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ ಆಗಿದೆ. ಇವತ್ತಿನ ದಿವಸ ಅಂಥ ಸಮಸ್ಯೆ ಬಂದಾಗ ಆಗಿಂದಾಗಲೇ ಪರಿಹರಿಸ್ಕೊಂಡ್ರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನದಿಂದ ಮುಕ್ತರಾಗಿ ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದರೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಅದರಲ್ಲೂ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಸ್ವಲ್ಪ ವ್ಯಾಪಾರದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಅಧಿಕವಾದಂಥ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು. ಬೆಳಗ್ಗೆ ಮನೆಯಿಂದ ಹೊರಡುವಾಗ ಸರಿಯಾದ ಸಮಯಕ್ಕೆ ಹೊರಡಬೇಕು. ಆದಷ್ಟು ಪಶ್ಚಿಮಾಭಿಮುಖವಾಗಿ ನೋಡಿ, ಧನುರಾಶಿಯವರು ಅಪರೂಪಕ್ಕೆ ಪಶ್ಚಿಮಾಭಿಮುಖವಾಗಿ ನಿಂತು ಮೊದಲು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಪಶ್ಚಿಮಾಭಿಮುಖವಾಗಿ ನಿಂತುಕೊಳ್ಬೇಕು. ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಬೇಕು. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ವಿಷ್ಣು ಪಾದ ಮೇಲೆ 2 ತುಳಸಿ ದಳವನ್ನು ಇಡಬೇಕು. ಇದರ ಜೊತೆಗೆ ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಡಬೇಕು. ಇದಿಷ್ಟು ಕಾಯಕವನ್ನು ಧನುರಾಶಿಯವರು ಮಾಡಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕೂ ಮುನ್ನ ಯಾರಾದರೂ ಒಂದಿಬ್ಬರಿಗೆ ಏನಾದರೂ 2 ಪದಾರ್ಥಗಳನ್ನು ಕೊಟ್ಟು ಅವರು ಊಟ ಆದ ನಂತರ ಅಥವಾ ಅವರು ಆ ಪದಾರ್ಥವನ್ನು ಸ್ವೀಕರಿಸಿದ ಮೇಲೆ ನೀವು ಊಟ ಮಾಡುವಂಥದ್ದು ಮತ್ತಷ್ಟು ಶ್ರೇಯಸ್ಸಿರುತ್ತೆ. ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಳೋಂಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲೇ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ಅದರಲ್ಲೂ ಮಕರ ರಾಶಿಯವರು ಇನ್ನೇನು ಆಗೋಯ್ತು ಅಂದರೆ ಯುಗಾದಿ ಸಮೀಪಿಸ್ತಾ ಇದೆ. ಯುಗಾದಿವರೆಗೂ ಸಾಧ್ಯವಾದಷ್ಟು ನಮ್ರತೆಯಿಂದ ಇರಿ. ಎಂಥ ಸಮಸ್ಯೆ ಬಂದರೂ ಅಲ್ಲಿಂದಲೇ ದೂರ ಮಾಡಿಕೊಳ್ಳಿ. ಹಾಗೆ ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯವೋ, ಒಂದು ಬೃಹತ್ ಬೆಟ್ಟದ ವೃಕ್ಷವೋ, ಆ ವೃಕ್ಷದ ನೆರಳಲ್ಲಿ ಒಂದಷ್ಟೊತ್ತು ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನು ಆ ವೃಕ್ಷದ ಬಳಿ ಹೇಳ್ಕೊಳ್ಳಿ. ಆದರೆ ಯಾರು ಬಳಿ ಹೇಳ್ಕೊಂಡ್ರೂ ಇಲ್ಲದ ಅವಮಾನಕ್ಕೀಡಾಗುತ್ತೆ. ಆದಷ್ಟು ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ನೀಲಿ ಬಣ್ಣದ ಕರ್ಚೀಫನ್ನಾದರೂ ಅಥವಾ ನೀಲಿ ಬಣ್ಣದ ದಾರವನ್ನಾದರೂ ಅಥವಾ ನೀಲಿ ಬಣ್ಣದ ಹೂವನ್ನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಒಂದಿಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯೋಗ ಫಲ ಅದು ಚಂದ್ರನ ಕೃಪೆಯಿಂದ ಮಾತ್ರ ಸಾಧ್ಯ. ಅಂತಹ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾದ್ದರಿಂದ ನೀವು ಈಗಾಗಲೇ ಏನೇನು ಕೆಲಸ ಮಾಡ್ತಿದ್ದೀರೋ, ಯಾವ ವೃತ್ತಿಯಲ್ಲಿದ್ದೀರೋ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅದೆಲ್ಲದರಲ್ಲೂ ಸಹಿತ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು. ಮಾಡುವ ಕೆಲಸಕ್ಕೆ ಬದಲಾವಣೆ ಬೇಕು. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು. ಒಳ್ಳೆ ಯೋಗ ಫಲದಲ್ಲಿ ನಿಮ್ಮ ಅದೃಷ್ಟ ಸಿದ್ಧಿಯಾಗಬೇಕು. ಇದಕ್ಕಾಗಿ ಗಣಪತಿಯ ಮಂತ್ರವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಂಗಳವಾರ ಗಣಪತಿಯ ಆರಾಧನೆ ಮಾಡೋದ್ರಿಂದ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ವ್ಯಾಪಾರದಲ್ಲಿ ಅಧಿಕವಾದಂಥ ಲಾಭ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ. ಹಾಗೆ ಆಯಾಸದಿಂದ ಏನೆಲ್ಲ ಮಾಡಿಕೊಂಡ್ರೂ ಯಾವುದೂ ಸಾರ್ಥಕ ಇಲ್ಲ.
ಮನಸ್ಸು ಇಷ್ಟಪಟ್ಟು ಕೆಲಸ ಮಾಡಬೇಕು. ಆ ಇಷ್ಟಪಟ್ಟು ಕೆಲಸ ಮಾಡಬೇಕಂದ್ರೆ ನಿಮಗೆ ಇಷ್ಟವಾಗಿರೋ ಥರ ಕೆಲಸ ಸಿಗಬೇಕು. ಜೊತೆಗೆ ವಿದ್ಯಾರ್ಥಿಗಳು ಓದಬೇಕು, ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಹೊರಡಬೇಕು. ಆದರೆ ಮಾರ್ಗ ಮಧ್ಯದಲ್ಲಿ ಸಣ್ಣ ಪುಟ್ಟ ಜಗಳಗಳು ಶುರುವಾಗುತ್ತೆ. ಇವತ್ತಿನ ಗ್ರಹಸ್ಥಿತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲದಿದ್ದರೂ ಎಡವಟ್ಟಾಗತ್ತೆ. ಇವತ್ತಿನ ದಿವಸ ಯಾರಿಗಾದ್ರೂ ಏನಾದ್ರು ವಸ್ತುಗಳು ಕೊಟ್ಟು ಅದನ್ನು ಸರಿಯಾದ ರೀತಿ ನೀವು ತಂದುಕೊಳ್ದಿರ ಇದ್ದರೆ ಅಲ್ಲಿ ಸಮಸ್ಯೆ ಎದುರಾಗುತ್ತೆ. ಇವತ್ತು ಬೆಲೆ ಬಾಳುವ ವಸ್ತುಗಳ ಕಡೆ ನಿಮ್ಮ ಗಮನ ಇರಬೇಕು. ಹಾಗೆ ಯಾವುದೇ ಒಂದು ಸಮಸ್ಯೆ ಅಂತ ಬಂದರೆ ಅದನ್ನು ಅಲ್ಲಿಂದಲೇ ಬಗೆಹರಿಸ್ಕೋಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ. ರಾಹುಕಾಲದಲ್ಲಿ ಮಾತ್ರ ತಪ್ಪದೇರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿ ಆರಾಧನೆ ಈ ದಿನ ರಾಹುಕಾಲದಲ್ಲಿ ಈ ರಾಶಿಯವರು ನಡೆಸಿದ್ರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ಕಾರ ಸ್ವಾಮಿ, ಆರಾಮಿದ್ದೀರಿ ಸರ್? ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾಸ್ಪಿಟ್ಲಿಂದ ಮಾತಾಡಕೊಂತೀವಿ. ಹಾ ಅಮ್ಮ, ತಮ್ಮ ಹೆಸರು? ಗೀತಾ. ಗೀತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಹಲೋ ಗುರುಜಿ, ಬಾಳ್ ದಿನ ಆತ್ರಿ, ಫೋನ್ ಹತ್ತಲೇ ಇಲ್ಲ. ನಮ್ದು ಹುಬ್ಳಿ ಅಲ್ಲಿನೂ ಬಾಳ್ ಮಂದಿ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲಾರು ನೋಡ್ತಿರ್ತಾರ ಸ್ವಾಮೀಜಿ. ಫೋನ್ ಹತ್ತಾಕತ್ತಿಲ್ಲ ಸ್ವಾಮೀಜಿ, ಹೇಳ್ಕೋಬೇಕು ಫೋನ್ ಮಾಡ್ಬೇಕಂದ್ರೆ. ಬರೇ ಕಿರಿಕಿರಿ ಸ್ವಾಮೀಜಿ, ಮನೆಯಲ್ಲಿ ಏನ್ ನಿಲ್ಲಂಗಿಲ್ಲ, ಬರೀ ಆರೋಗ್ಯ, ಒಬ್ರಿಗೋದ್ರೆ ಒಬ್ರಿಗೆ ಆರಾಮ್ ಇರಂಗಿಲ್ಲ, ಮನೆಯಲ್ಲಿ ಹಿಂಗ ಕಿರಿಕಿರಿ ಆಗಾಕಿದ್ದೇವೆ ಸ್ವಾಮೀಜಿ. ಆರೋಗ್ಯ ಚೆನ್ನಾಗಿಟ್ಕೋಬೇಕು, ಮನಸ್ಸು ಶಾಂತಿಯಾಗಿರ್ಬೇಕು. ಒಂದು ತೀರ್ಮಾನ ಮಾಡಬೇಕು. ಗಾಬರಿ ಇರೋದು, ಬರೀ ಶಾಂತಿಯಾಗಿ ಇರಂಗೆ ಇಲ್ಲ, ಹಂಗ ಗಾಬರಿ. ಏನ್ ಕೆಲಸ ಮಾಡ್ತಾರೆ ಮನೆಯವರು? ಸೊಂಟ ಬಾಳ್ ನೋವು ಆಗ್ತದೆ ಸ್ವಾಮೀಜಿ. 3 ತಿಂಗಳಾಯ್ತು. ಅವ್ರು ಹಾಸ್ಟೆಲ್ ನಲ್ಲಿ ಕೆಲಸ ಮಾಡ್ತಾರೆ ಸ್ವಾಮೀಜಿ, ಮುಂಡ್ರಾಬಾದ್ ನಲ್ಲಿ. ಹೌದಾ? ಹಾ. ಇಲ್ಲಿ ಯಾರ್ಯಾರು ಇದ್ದೀರಿ? ಮಕ್ಕಳೇನ್ ಮಾಡ್ತಾರೆ? ಮಕ್ಕಳು ದೊಡ್ಡವಳು ಬಂದು 6ನೇ ಕ್ಲಾಸ್ ಸ್ವಾಮೀಜಿ, ಸಣ್ಣವಳು ಬಂದು 1ನೇ ಕ್ಲಾಸ್. ಇನ್ನು ಓಹೋ, ಇನ್ನು ಚಿಕ್ಕ ಮಕ್ಕಳು. 2 ಹೆಣ್ಮಕ್ಳು ಅದಾರ ಸ್ವಾಮೀಜಿ. ನಾವೆಲ್ಲ ಕೂಡೇ ಅದೇವ್ ಸ್ವಾಮೀಜಿ, ಎಲ್ಲಾರು ಅತ್ತೆ ಮಾವ ಮೈದ್ನ. ಒಟ್ಟು ಸಂಸಾರದಲ್ಲಿ ಸ್ವಾಮೀಜಿ, ಅವ್ರಿಗೂ 2 ಗಂಡು ಮಕ್ಕಳು. ಆಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಎಲ್ಲ ಒಟ್ಟು ಸಂಸಾರದಲ್ಲಿದ್ದೀರಿ. ಈಗಿನ ಕಾಲ ಧರ್ಮದಲ್ಲಿ ನಿಂತರ ಒಟ್ಟು ಸಂಸಾರ ನಾವಿದ್ದೀವಿ ಅಂತ ಹೇಳೋ ಹೆಣ್ಮಕ್ಳು ತಾಯಂದು ತುಂಬಾ ಕಡಿಮೆ. ಹೌದು ಸ್ವಾಮೀಜಿ, ಬಾಳ ದಿನ ಆಯ್ತು ಸ್ವಾಮೀಜಿ. ನಾವು ಮಜಾ ಹಿಂಗ ಎಲ್ಲ ಕೂಡೇ ಅದೇವ್ ಸ್ವಾಮೀಜಿ. ನಾವು ಇದೇ ಬಾಳ ಇವಾಗ ಬಾಳ ಮನೆ ಕಟ್ಟಿಸಿದೇವ್ ಸ್ವಾಮೀಜಿ. ನಾವು ಅವಾಗ್ಲಿಂತ್ರ ಸ್ವಲ್ಪ ಅಂದ್ರೆ ಬಾಳ ಆಗೈತಿ. ಏನು ಆಗಲ್ಲ. ಅಲ್ಲಿ ಅವ್ರ ಮನೆಯಲ್ಲಿ ಅಮ್ಮಗೂ ಆರಾಮಿಲ್ಲ ಸ್ವಾಮೀಜಿ. ಎಲ್ಲ ಅವ್ರಿಗೂ ಇದೆ ಬರೀ ಕಿರಿಕಿರಿ ಮನೆಯಲ್ಲೇ. ಅವ್ರು ದುಡ್ಕೊಂಡ್ ತಿಂದ್ರೂ ಅವ್ರಿಗೆ ಸಮಾಧಾನ ಇರಂಗಿಲ್ಲ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ, ನಿನ್ನ ವಾಸ್ತುಗೃಹಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ನಿನ್ನ ಸಮಸ್ಯೆ, ನಿನ್ನ ಸ್ವರತರಂಗ ಪ್ರಕಾರ ಇನ್ನು 4 ತಿಂಗಳು, ಮುಂದಿನ 4 ತಿಂಗಳು ಸ್ವಲ್ಪ ಕಷ್ಟಕಾಲ. ಈ 4 ತಿಂಗಳಾದ್ಮೇಲೆ ಸ್ವಲ್ಪ ಬೆಳಕು ಸಿಕ್ಕೇ ಸಿಗುತ್ತೆ. ನಿನ್ನ ಮನೆ, ನಿನ್ನ ಕುಟುಂಬ ಚೆನ್ನಾಗಿರುತ್ತೆ. ಈ 4 ತಿಂಗಳು ನೀನು ಮಾಡಬೇಕಾದಂತಹದ್ದು, ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ದಿವಸ 9 ವಿಳೆದೆಲೆ ತಗೋ, ಒಂದಿಷ್ಟು ಕೇಸರಿ ತಗೋ, ಅದ್ರ ಮೇಲೆ ಒಂದಷ್ಟು ಬೆಲ್ಲ ಇಡು, ಅದನ್ನ ಎತ್ಕೊಂಡೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಾ. ಅದೇ ದಿವಸ ರಾತ್ರಿ ಹೇಳಮ್ಮ, ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಡಮ್ಮ. ಹನುಮತ್ ದೇವರು ಕೊಡಿ ಆಂಜನೇಯ ಸ್ವಾಮಿಗೆ. ಬೆಲ್ಲ ಮತ್ತೆ ಏನ್ ಕೊಡ್ಬೇಕು ಸ್ವಾಮೀಜಿ? ಬೆಲ್ಲ, ವಿಳೆದೆಲೆ ಮತ್ತು ಅಡಿಕೆ ತಾಂಬೂಲ ಸಮೇತ ಕೊಡಿ. ಇದಿಷ್ಟು ಬಾಳ ಕಾಲ್ ನೋವಾಗಿದೆ ಸ್ವಾಮೀಜಿ. ಅವ್ರು ಎಲ್ಲಿ ಅಡ್ಡಾಡಕ್ ಹೋಗಂಗಿಲ್ಲ. 2 ತಿಂಗಳಿಗೊಮ್ಮೆ ಬಾತ್ ಬಿಡ್ತೈತಿ ಬಾಳ. ಈಗ ನನಗೂ ಸೊಂಟ ಹಿಡಿದು ಸುಮ್ನೆ ಎಲ್ಲಿ ಹೋಗಂಗಿಲ್ಲ ಸ್ವಾಮೀಜಿ, ಹಂಗ ಆಗ್ಬಿಡ್ತೈತಿ. ಬೀಳ್ತೇನೇನೋ ಎದ್ರಿಕಿನೇ ಬಾಳ ಐತಿ ನನಗೆ. ಒಂದ್ ಕೆಲಸ ಮಾಡಮ್ಮ, ಈ ಸೊಂಟ ನೋವು ಸಂಬಂಧಪಟ್ಟಂಗೆ ಸ್ವಲ್ಪ ಎಳ್ಳೆಣ್ಣೆ, ಸ್ವಲ್ಪ ಪಚ್ಚಕರ್ಪೂರ, ನೀಲಗಿರಿ ತೈಲ, ಸ್ವಲ್ಪ ಅರಿಶಿನ, ಇದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಎಲ್ಲಿ ನೋವಿರುತ್ತೋ ನೋವಿರೋ ಜಾಗಕ್ಕೆ ಹಚ್ಬಿಟ್ಟು ಒಂದು ಒದ್ದೆ ಬಟ್ಟೆ ತಗೊಂಡು ಅಲ್ಲಿ ಸುತ್ತರಿ. ನೋವಿರೋ ಜಾಗಕ್ಕೆ ಎಣ್ಣೆ ಹಚ್ಚಬೇಕು. ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಬೇಕು. ಆ ಒದ್ದೆ ಮಾಡಿರ್ತಕ್ಕಂಥ ಬಟ್ಟೆನ ಆ ಎಣ್ಣೆ ಹಚ್ಚಿರೋ ಜಾಗಕ್ಕೆ ಹಿಂಗೆ ಸುತ್ತಬೇಕು. ಆಗ ನಿಮ್ಗೆ ಎಂಥ ಹಳೆ ನೋವು ಇದ್ರೂ ಬೇಗ ತೆಗೆಯುತ್ತೆ. ಏನೂ ಆಗೋದಿಲ್ಲ. ಇದಿಷ್ಟು ಮಾಡಮ್ಮ, ಒಳ್ಳೇದಾಗತ್ತೆ ತಾಯಿ, ಒಳ್ಳೇದಾಗಲಿ.
ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಂದನಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ನಾಗೇಶ್ವರಾಯ ನಮಃ, ನಾಗಬ್ರಹ್ಮಾಯ ನಮಃ, ನಾಗರೂಪಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹಾಕಾಲಾಯ ನಮಃ, ತಾಂಡವಾಯ ನಮಃ, ಚಂದ್ರಶೇಖರಾಯ ನಮಃ, ನಾಗೇಶ್ವರಾಯ ನಮಃ, ಫಣಿಭೂಷಣಾಯ ನಮಃ, ಸರ್ಪಾಂಬರಾಯ ನಮಃ. ನಾಗೇಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಾಗರ ಪಂಚಮಿ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ನಾಗರ ಪಂಚಮಿಯ ವಿಶೇಷತೆ ಭಾಳಷ್ಟು ಅದ್ಧೂರಿತವಾಗಿರ್ತಕ್ಕಂಥದ್ದು. ನಾಗರ ಪಂಚಮಿ ಬಂತು ಅಂದರೆ ಪ್ರತಿಯೊಬ್ಬ ಅಕ್ಕ ತಂಗಿಯರು ಸಹಿತ ಅಣ್ಣ ತಮ್ಮದನ್ನು ಮನೆಗೆ ಕರೆಸಿ ಅವರಿಗೆ ಬೆನ್ನು ತೊಳಿತಕ್ಕಂಥದ್ದು, ಅವರ ಒಂದು ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ, ತವರು ಚೆನ್ನಾಗಿರಲಿ ಅಂತ ಆಶೀರ್ವದಿಸ್ತಕ್ಕಂಥ ಕಾಯಕಲ್ಪ. ಅಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವವನ್ನು ಮಾಡಿ ವಿಶೇಷವಾಗಿ ನಾಗನ ಆರಾಧನೆಯನ್ನು ಮಾಡ್ತಿದ್ದೇವೆ. ನಾಗನ ಆರಾಧನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಮಹರ್ಷಿ ಮಂದಿರಕ್ಕೆ ಸಮೀಪದಲ್ಲಿರ್ತಕ್ಕಂಥ ಘಾಟಿ ಕ್ಷೇತ್ರ, ಘಾಟಿ ಕ್ಷೇತ್ರದ ಅಲ್ಲಿನ ಪ್ರಧಾನ ಅರ್ಚಕರು ಹಾಗೂ ಆ ಒಂದು ದೇವಾಲಯದ ಸಮಸ್ತ ಆಡಳಿತ ಮಂಡಳಿ ಎಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇವತ್ತಿನ ದಿವಸ ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಿದ್ದೇವೆ. ನಾಗರ ಪಂಚಮಿ ಆರಾಧನೆಗೋಸ್ಕರ ಗುರುರಾಜ್ ಶರ್ಮಾರವರು ಹಾಗೂ ಅವರ ಪರಿವಾರ, ಹಾಗೆ ಘಾಟಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅರ್ಚಕವೃಂದ, ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ ಸಹಿತ ಈ ಒಂದು ಕಾಯಕಕ್ಕೆ ಭಾಗಿಯಾಗಿರ್ತಕ್ಕಂಥದ್ದು ಸಂತೋಷವೇ ಸರಿ. ನಾಗನ ಕೃಪೆ, ನಾಗನ ಆಶೀರ್ವಾದ, ನಾಗೇಂದ್ರನ ಅನುಗ್ರಹ ರಾಜ್ಯ ದೇಶದ ಸಮಸ್ತೆರಿಗೂ ಬೇಕಾಗಿದೆ. ದೇಹದ ಆರೋಗ್ಯ ಕಾಪಾಡಿಕೊಳ್ಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ದುಗುಡು ದುಮ್ಮಾನವನ್ನು ದೂರ ಮಾಡಿಕೊಳ್ಬೇಕಾದ್ರೆ, ಜಾತಕದಲ್ಲಿರ್ತಕ್ಕಂಥ ಕುಜದೋಷ ದೂರ ಆಗಬೇಕಾದ್ರೆ, ಯಾವುದೇ ಕಾಯಕದಲ್ಲಾದರೂ ಭಗವಂತನ ಕೃಪೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ನಾಗೇಂದ್ರನ ಅನುಗ್ರಹಕ್ಕೋಸ್ಕರ ನಾಗರ ಪಂಚಮಿ ಎಂದು ಹುತ್ತದತ್ರ ಹೋಗಿ ಹುತ್ತದಲ್ಲಿ ವಿಶೇಷವಾಗಿ ನಾಗ ವಾಸಸ್ಥಳವನ್ನು ಕಂಡು ಸ್ವಲ್ಪ ದೂರದಿಂದಲೇ ಪೂಜಿಸ್ತಕ್ಕಂಥದ್ದು. ಯಾಕೆಂದರೆ ಪ್ರತಿ ಬಾರಿ ನಾಗೇಂದ್ರನ ವಿಶೇಷವಾಗಿರ್ತಕ್ಕಂಥ ನಾಗರ ಪಂಚಮಿ ಎಂದು ಹುತ್ತಕ್ಕೆ ಬಂದು ಪೂಜೆ ಮಾಡಿ ಹುತ್ತಕ್ಕೆ ಮಡಿತನೇ ಇರತಕ್ಕಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ. ಹಾಗೆ ನಾಗೇಂದ್ರನ ಆರಾಧನೆ ಮಾಡ್ತಾ ಇವತ್ತಿನ ಶುಭ ಸಂಧ್ಯಾಕಾಲ ಕಲ್ಯಾಣೋತ್ಸವವನ್ನು, ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನ ಕಲ್ಯಾಣೋತ್ಸವ, ಶ್ರೀ ವಲ್ಲಿ ದೇವಸೇನಾ ಸಮೇತ ಕಲ್ಯಾಣೋತ್ಸವದ ಅದ್ಧೂರಿತವಾದಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಶುಭವಾಗಲಿ. ಆಗಮಿಸಿರ್ತಕ್ಕಂಥ ಸಮಸ್ತ ಭಕ್ತ ಬಾಂಧವರಿಗೆಲ್ಲ ಭಗವಂತನ ಆಶೀರ್ವಾದ, ಅನುಗ್ರಹ ಸದಾಕಾಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಸದಾಕಾಲ ಇರಲಿ ಅಂತ ಹೇಳ್ತಾ, ಈ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ಪ್ರಪಂಚದಾದ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಆ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವತರಿಸಿದ್ದಾನೆ. ಆದ್ದರಿಂದ ರಾಹುಕೇತು ಸಂಭೂತನಾಗಿರ್ತಕ್ಕಂಥ ಸರ್ಪರೂಪಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಬಂದಿರತಕ್ಕಂಥ ಭಕ್ತರಿಗೆಲ್ಲ ಸಮಸ್ತ ವಿಧವಾಗಿರ್ತಕ್ಕಂಥ ಸರ್ಪದೋಷಗಳನ್ನು ನಿವಾರಣೆ ಮಾಡಿ ಮೋಕ್ಷ ಕೊಡ್ತಕ್ಕಂಥ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಹಾಗೆ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ ಮಾಡಿರೋದ್ರಿಂದ ಯಾವುದೇ ಭಕ್ತರಲ್ಲಿ ಕುಜದೋಷ ಏನಾದರೂ ಇದ್ದರೆ ಆ ಕುಜದೋಷ ಎಲ್ಲ ನಿವಾರಣೆ ಆಗ್ತಕ್ಕಂಥ, ಮೋಕ್ಷ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ಬಂದಿರತಕ್ಕಂಥ ಬರುವಂಥ ಭಕ್ತಾದಿಗಳಿಗೆಲ್ಲ ಈ ನಾಗರ ಪಂಚಮಿ ದಿವಸ ಅನೇಕ ವಿಧವಾಗಿರ್ತಕ್ಕಂಥ ಕ್ಷೀರಾಭಿಷೇಕ, ಪಂಚಾಮೃತ, ರುದ್ರಾಭಿಷೇಕ ಈ ರೀತಿ ಅನೇಕ ಉತ್ಸವಾದಿಗಳನ್ನು ಮಾಡೋದ್ರಿಂದ ಅವರಲ್ಲಿರ್ತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ಸರ್ಪದೋಷಗಳೆಲ್ಲ ನಿವಾರಣೆಯಾಗಿ ಆ ನಾಗರ ಪಂಚಮಿ ದಿವಸ ನಾಗನ ಭಗವಂತನ ಅನುಗ್ರಹ, ಆಶೀರ್ವಾದ ಸದಾಕಾಲ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಈ ಕ್ಷೇತ್ರದ ವತಿಯಿಂದ ನಾವು ಪುರಾತನ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ, ಅರ್ಚನಾವೃತ್ತಿ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಪರಂಪರೆ ನಮ್ಮದು. ಇಂಥ ಈ ಒಂದು ಅವಕಾಶ ಗುರೂಜಿಯವರ ಆಶ್ರಮದಲ್ಲಿ, ಸುಪ್ರಸಿದ್ಧವಾಗಿರ್ತಕ್ಕಂಥ ಆನಂದ ಗುರೂಜಿಯವರ ಆಶ್ರಮದಲ್ಲಿ ಈ ಸುಬ್ರಹ್ಮಣ್ಯನ ಕಲ್ಯಾಣ ಮಾಡುವಂಥ ಒಂದು ಅವಕಾಶ ಇವತ್ತಿನ ದಿವಸ ನಮಗೆ ನಿಮಗೆ ಎಲ್ಲ ಸಿಕ್ಕಿರ್ತಕ್ಕಂಥದ್ದು ಬಹಳ ವಿಶೇಷ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆ
ಶ್ರೀ ಕ್ಷೇತ್ರ, ಘಾಟಿ ಕ್ಷೇತ್ರ, ಬಹಳ ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ. ಸುಬ್ರಹ್ಮಣ್ಯ ಸ್ವಾಮಿ ನಾಗರೂಪದಲ್ಲಿ ದರ್ಶನವನ್ನು ಕೊಡ್ತಾ ಇರತಕ್ಕಂಥ ಕ್ಷೇತ್ರ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ. ಆ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ನಿರಂತರವಾಗಿ ಅರ್ಚನಾ ಕೈಂಕರ್ಯವನ್ನು ನಡೆಸ್ತಾ ಇರತಕ್ಕಂಥ, ಪೂಜಾನುಷ್ಠಾನವನ್ನು ನಡೆಸ್ತಾ ಇರತಕ್ಕಂಥ ಪ್ರಧಾನ ಅರ್ಚಕರು ಮತ್ತು ಅರ್ಚಕರ ಕುಟುಂಬದವರು ಮತ್ತು ಅರ್ಚಕರ ವೃಂದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಮ್ಮ ಜೊತೆ ಆಗಮಿಸಿದ್ದಾರೆ. ಗುರುಗಳನ್ನು ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಗುರುಗಳನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಜಗತ್ತಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರವು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸುಬ್ರಹ್ಮಣ್ಯೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾಗನ ಕೀರ್ತನೆ, ನಾಗನ ಆರಾಧನೆ ಜೊತೆಗೆ ಅಕ್ಕ ತಂಗಿಯರ ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ. ಈ ನನ್ನ ಅಕ್ಕ ತಂಗಿಯರು ಸಹಿತ ಇವತ್ತು ನನ್ನ ಆಶ್ರಮಕ್ಕೆ ಬಂದಿದ್ದಾರೆ ಬೆನ್ನು ತೊಳಿಲಿಕ್ಕೆ, ತವರನ್ನ ಹರಿಸಿ ಆಶೀರ್ವದಿಸಲಿಕ್ಕಾಗಿ. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಸಹಿತ ಇವತ್ತು ತಪ್ಪದೀರ ಪ್ರತಿಯೊಬ್ಬ ಅಕ್ಕ ತಂಗಿಯರ ಮನೆಗೆ ಹೋಗಿ ಬರಬೇಕು. ನಾನು ಹೋಗಬೇಕಾಗಿತ್ತು, ಆದರೆ ಅದೃಷ್ಟ ನನ್ನ ಅಕ್ಕಂದರು ನನ್ನ ಮನೆಯಲ್ಲೇ ಬಂದಿದ್ದರಿಂದ ಇದೊಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಇವತ್ತು ನಡೀತಿರ್ತಕ್ಕಂಥ ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ, ತವರನ್ನು ಹರಿಸಿ ಆಶೀರ್ವದಿಸ್ತಕ್ಕಂಥ ಈ ಕಾರ್ಯಕ್ರಮ ನಾಗೇಂದ್ರರ ಅನುಗ್ರಹದೊಂದಿಗೆ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗಂಗೆ ಚೇಮನೆ ಚೇವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವದಲ್ಲಿ ಗಂಗೆಯನ್ನು ಪ್ರಾರ್ಥನೆ ಮಾಡಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗಂಗೆ, ಗೋವು, ಪುಷ್ಪ, ತುಳಸಿ ಇದೆಲ್ಲವೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಡೀತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವಕ್ಕೆ ಗಂಗೆಯನ್ನು ಆರಾಧನೆ ಮಾಡೋಣ. ಗಂಗೆಯನ್ನು ತೆಗೆದುಕೊಂಡು ಹೋಗಿ ವಿಶೇಷವಾದಂಥ ಕಳಶಾರಾಧನೆ ಜೊತೆಗೆ ನಾಗದೇವರ ಒಂದು ಅಭಿಷೇಕವನ್ನು ತಿಳಿಸೋಣ. ನಾಗದೇವರಿಗೂ ಅಭಿಷೇಕ,
ಜೊತೆಗೆ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರಿಗೂ ಅವರ ಅಕ್ಕ ತಂಗಿಯರು ಬೆನ್ನು ತೊಳಿತಕ್ಕಂಥ ಒಂದು ಹಬ್ಬ. ವಿಶೇಷವಾದಂಥ ಕಾಯಕ, ವಿಶೇಷವಾಗಿರ್ತಕ್ಕಂಥ ದರ್ಶನ, ನಾಗದೇವರ ದರ್ಶನ, ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವದ ಈ ಶುಭಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲರೂ ನಾಗರ ಪಂಚಮಿ ಅಂದರೆ ಹೊತ್ತಕ್ಕೆ ಹೋಗೋದು, ಹಾಲು ತುಪ್ಪ ಹಾಕಿ ಸ್ವಾಮಿಗೆ ಭತ್ತದ ಹರಳು ಜೊತೆಗೆ ತಂಬಿಟ್ಟು ಇಂತಹದ್ದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು ತಾವು ಪ್ರತಿ ಸರ್ತಿ ನೋಡ್ತಿದ್ರಿ. ಆದರೆ ಈ ಬಾರಿ ಸ್ವಾಮಿಗೆ ನಡೀತಿರ್ತಕ್ಕಂತಹ ಕಲ್ಯಾಣೋತ್ಸವವನ್ನು ದರ್ಶನ ಮಾಡ್ತಿದ್ದೀರಿ. ಅಷ್ಟೇ ಏನು, ಪ್ರಸಿದ್ಧಿ ಕ್ಷೇತ್ರ ಅಂತಲೂ ಕರ್ನಾಟಕ ರಾಜ್ಯದಲ್ಲಿ 2 ಕ್ಷೇತ್ರಗಳು ಪ್ರಸಿದ್ಧಿ ಕ್ಷೇತ್ರ. ಒಂದು ಕುಕ್ಕೆ ಸುಬ್ರಹ್ಮಣ್ಯ, ಎರಡನೇದು ಘಾಟಿ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ನಾಗೇಂದ್ರನ ವಿಶೇಷವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರ, ಅದರೊಂದಿಗೆ ಲಕ್ಷ್ಮೀ ನರಸಿಂಹನ ಕ್ಷೇತ್ರ. ಅತ್ತ ನರಸಿಂಹ, ಇತ್ತ ಸುಬ್ರಹ್ಮಣ್ಯ, 2 ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ಪ್ರಧಾನ ಅರ್ಚಕರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ದೇವಾಲಯದ ಸಮಸ್ತ ಸಿಬ್ಬಂದಿ ಎಲ್ಲ ಅರ್ಚಕರು ಇಲ್ಲಿಗೆ ಬಂದು ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಈ ಅದ್ಧೂರಿಯುತವಾದಂತಹ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಸಂತೋಷವೇ ಸರಿ. ಇಂತಹ ಅದ್ಭುತ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಜನ್ಮವೇ ಪೂರ್ವಜನ್ಮದ ಸುಕೃತ ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ ಅಂದರೂ ಅದು ತಪ್ಪಾಗಲಾರದು. ನಾಗದೇವರ ಅನುಗ್ರಹ ಇದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಸುಖಮಯವಾಗಿ ನೆಮ್ಮದಿಯುತವಾದಂತಹ ಒಳ್ಳೆ ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಬೇಕು. ಅಂತಹ ಅನುಗ್ರಹವನ್ನು ಪಡೆಯುವಂಥ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಾಗೆ ದೇವಾಲಯದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅರ್ಚಕವೃಂದರನ್ನು ಸಹಿತ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಹರ್ಷಿ ಮಂದಿರದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ವಿಶೇಷವಾದಂತಹ ಕಲ್ಯಾಣೋತ್ಸವಕ್ಕೆ ಈಗಾಗಲೇ ಸ್ವಾಮಿಯನ್ನು ಆನೆಯ ಮೇಲೆ ತಂದಾಯಿತು. ಆನೆಯ ಮೇಲೆ ನಾಗೇಂದ್ರ ಬರುವಂತಹ ಆ ಶುಭಗಳಿಗೆ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಷ್ಟು ಜನ ಸುಮಂಗಲೆಯರು ಎಲ್ಲರೂ ಸಹಿತ ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳು ಇದೆಲ್ಲವನ್ನು ಹೊತ್ತು ತರುವಾಗ ಅದರ ಆನಂದವೇ ಆನಂದ. ಏನೇ ಆದರೂ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಅರಿಶಿನ, ಕುಂಕುಮ, ಅದರಲ್ಲೂ ಹೆಣ್ಣು ಮಕ್ಕಳು ಅವರು ತಲೆಗೆ ಮುಡಿತಕ್ಕಂಥ ಹೂವು, ಹಣೆಗಿಡುವಂಥ ಕುಂಕುಮ, ಆ ಲಕ್ಷಣವಾಗಿ ತಾಯಿ ಮಹಾಲಕ್ಷ್ಮಿ ಅಂತ ಕಂಗೊಳಿಸುವಂಥ ಆ ರೀತಿ ಇದು ಅತ್ಯದ್ಭುತ. ನಾಗೇಂದ್ರನ ಈ ಶುಭ ದಿನದಂದು ನಾಗರಾಜನಿಗೆ ಅಭಿಷೇಕವನ್ನು ನಡೆಸಿ ಕಲ್ಯಾಣೋತ್ಸವವನ್ನು ಪ್ರಾರಂಭಿಸೋಣ. ಹಾಗೆ ದೇವಾಲಯದಿಂದ ಬಂದಿರತಕ್ಕಂಥ ಅರ್ಚಕ ವರ್ಗ ಹಾಗೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶುಭ ಮಹೋತ್ಸವದ ಒಂದಷ್ಟು ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ಶ್ರೀ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಸುಬ್ರಹ್ಮಣ್ಯರವರಿದ್ದಾರೆ, ಹಾಗೆ ರಾಮನಾಥ್ ಶರ್ಮಾರವರಿದ್ದಾರೆ, ಶ್ರೀನಿಧಿ ಅವರಿದ್ದಾರೆ, ಬಂಧು ಬಾಂಧವರೂ ಸಹಿತ ಆಗಮಿಸಿದ್ದಾರೆ. ಅಷ್ಟೇ ಯಾಕೆ ಇವತ್ತಿನ ದಿವಸ ಈ ಶುಭ ಕಲ್ಯಾಣೋತ್ಸವ ಕಾಲದಲ್ಲಿ ನಮ್ಮ ಮನೆಯ ಬೀಗರೂ ಸಹಿತ ಆಗಮಿಸಿದ್ದಾರೆ. ಬೀಗರು ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ತಾನೆ, ಯಾಕೆಂದರೆ ಎಲ್ಲರೂ ಹೆಣ್ಣುಮಕ್ಕಳನ್ನ ಎತ್ತಿರ್ತೀರಿ, ನೀವು ಮದುವೆ ಮಾಡ್ಕೊಂಡು ಬೀಗರು ಅಂತ ನಿಮ್ಮ ಮನೇಲಿ ಕರೆದಿರ್ತೀರಿ. ಅದರಿಂದ ಇವತ್ತು ನನ್ನ ಬೀಗರು ಸಹಿತ ಇಲ್ಲಿದ್ದಾರೆ. ಇನ್ನು ಹೊಸದಾಗಿ ಬೀಗರನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಪರಿಚಯಿಸ್ತಾ ಇದ್ದೇನೆ. ನಮ್ಮ ಗುರುರಾಜ್ ಶರ್ಮಾರವರು ಅವರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯುತವಾದಂಥ ಸುಬ್ರಹ್ಮಣ್ಯೇಶ್ವರರ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವ ನಡೀತಾ ಇದೆ. ಕಲ್ಯಾಣೋತ್ಸವವನ್ನು ದರ್ಶನ ಮಾಡೋಣ. ಹಾಗೆ ಇವತ್ತಿನ ಕೈಂಕರ್ಯವನ್ನು, ಅದ್ಧೂರಿಯುತವಾದಂತಹ ಕೈಂಕರ್ಯವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡುವ ಈ ಶುಭಗಳಿಗೆಯಲ್ಲಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ, ಹಾಗೆ ಇವತ್ತಿನ ದಿವಸ ಈ ಒಂದು ವಿಚಾರವಾಗಿ ಇನ್ನಷ್ಟು ವಿಚಾರಗಳನ್ನು ಅರಿದಿರ್ತಕ್ಕಂಥ, ಇನ್ನಷ್ಟು ವಿಚಾರಗಳನ್ನು ಉಣಬಡಿಸಲಿಕ್ಕಾಗಿ ಬಂದಿರತಕ್ಕಂಥ ಈ ನನ್ನ ಆತ್ಮೀಯರಿಂದಲೂ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಯಾತಕ್ಕೋಸ್ಕರಪ್ಪ ಈ ದಿನವನ್ನು ಇಷ್ಟು ಪ್ರಾಮುಖ್ಯವಾಗಿ ಸಹೋದರ ಸಹೋದರಿಯರು, ಒಡ ಹುಟ್ಟಿದವರು ತನ್ನ ತವರು ಮನೆಗೆ ಬಂದು
ತನ್ನ ಅಣ್ಣ ತಮ್ಮಂದಿರಿಗೆ ಬೆನ್ನಿಗೆ ಹಾಲನ್ನು ಹಾಕ್ತಾರೆ. ಇದಕ್ಕೆ ಪುರಾಣ ಪ್ರಸಿದ್ಧವಾಗಿರುವಂಥ ಒಂದು ಪುಣ್ಯತಮವಾಗಿರುವಂಥ ಒಂದು ಕೆಲವೊಂದಿಷ್ಟು ಘಟನೆಗಳು ನಡೆದಿರೋದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಿಂದೆ ಕದ್ರುವಿನ ಮಕ್ಕಳಾಗಿರುವಂಥ ಸರ್ಪಸಂತತಿಗಳಿಗೂ ವಿನತೆಯ ಮಕ್ಕಳಾಗಿರುವಂಥ ವೈನತೆಯ ಗರುಡನಿಗೂ ದ್ವೇಷೋತ್ಪತ್ತಿಯಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಸರ್ಪಗಳ ತಾಯಿಯಾಗಿರುವಂತಹ ಈ ಕದ್ರು ವಿನತೆಯನ್ನು ದಾಸಿಯನ್ನಾಗಿ ಮಾಡ್ಕೊಂಡಿರ್ತಾಳೆ. ಈ ದಾಸಿಯನ್ನಾಗಿ ಮಾಡ್ಕೊಂಡಿರೋದಕ್ಕೆ ಒಂದು ಚಿಕ್ಕ ಒಂದು ಕಥೆ ಇದೆ, ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ. ಒಮ್ಮೆ ವಿನತೆಯ ಹತ್ರ ಕದ್ರು ಹೇಳ್ತಾಳೆ, ನಾನು ಮೊನ್ನೆ ಇಂದ್ರಲೋಕಕ್ಕೆ ಹೋಗಿದ್ದೆ. ಇಂದ್ರಲೋಕದಲ್ಲಿ ಉಚ್ಛ್ರೈಶ್ರವಸು ಅಂತ ಒಂದು ಕುದುರೆ ಇದೆ. ಆ ಕುದುರೆ ಹೇಗಿದೆಯಪ್ಪ ಅಂದರೆ ಅತ್ಯಂತ ಬಿಳಿ ಬಣ್ಣದಲ್ಲಿರುವಂಥ ಕುದುರೆ. ಆ ಕುದುರೆ ಬಾಲದಲ್ಲಿ ನಾನು ಕರಿ ಬಣ್ಣದ ಒಂದು ಕೂದಲನ್ನು ನೋಡಿದೆ ಅಂತ. ವಿನತೆ ಹೇಳ್ತಾಳೆ, ಸಾಧ್ಯವೇ ಇಲ್ಲ, ಅದಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲ, ನಾನು ತೋರಿಸ್ತೀನಿ. ಹಾಗಾದರೆ ಅವರಿಬ್ಬರು ಒಂದು ಪಂದ್ಯವನ್ನು ಕಟ್ಕೊಳ್ತಾರೆ. ಕರಿ ಕೂದಲನ್ನು ನಾನು ನಿಂಗೆ ತೋರಿಸಿದ್ದೆ ಆದರೆ ನೀನು ನನ್ನ ದಾಸಿ ಆಗಿಬಿಡಬೇಕು, ಇಲ್ಲ ಕರಿ ಕೂದಲು ತೋರಿಸ್ಲಿಲ್ಲ ಅಂದರೆ ನಾನು ನಿನ್ನ ದಾಸಿ ಆಗ್ತೀನಿ. ಇದಕ್ಕೆ ಒಪ್ಕೊಂಡು ಒಂದು ದಿನವನ್ನು ನಿಗದಿಪಡಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಕದ್ರುವಿನ ಸರ್ಪಗಳ ತಾಯಿಯಾಗಿರುವಂಥ ಕದ್ರು ತನ್ನ ಮಗನಾಗಿರುವಂಥ ವಾಸುಕಿಯನ್ನು ಕರೆಸ್ತಾಳೆ. ವಾಸುಕಿ, ನಾನು ನಿಂಗೆ ಆಜ್ಞೆಯನ್ನು ಮಾಡ್ತಾ ಇದ್ದೀನಿ, ಆ ಬಾಲದಲ್ಲಿ ಹೋಗಿ ನೀನು ಸೇರ್ಕೊಬೇಕು. ಸೂಕ್ಷ್ಮ ರೂಪದಲ್ಲಿ ಸೇರಿದ್ರೆ ಕಪ್ಪು ಕೂದಲಾಗಿ ಕಾಣಿಸ್ತೀಯ. ಆ ಸಂದರ್ಭದಲ್ಲಿ ನಾನು ವಿನತೆ ಹತ್ರ ಪಂದ್ಯದಲ್ಲಿ ಜಯಿಸ್ಬೋದು ಅಂತ. ವಾಸುಕಿ ಹೇಳ್ತಾನೆ, ಇದು ಮಹತ್ತರವಾಗಿರುವಂಥ ಪಾಪದ ಕೆಲಸ, ಇದಕ್ಕೆ ನಾನು ಒಪ್ಪಲ್ಲ ಅಂದಾಗ ಆಗ ಕದ್ರು ಸರ್ಪಗಳ ತಾಯಿ ತನ್ನ ಮಗನಿಗೆ ಹಾಗೂ ತನ್ನ ವಂಶದಲ್ಲಿರುವಂಥ ಸರ್ಪಗಳಿಗೆ ಒಂದು ಶಾಪವನ್ನು ಕೊಡ್ತಾಳೆ. ಮುಂದೆ ಧರ್ಮರಾಜನ ವಂಶದಲ್ಲಿ ಹುಟ್ಟಿದಂಥ ಜನಮೇಜಯ ಒಂದು ಸರ್ಪ ಯಾಗವನ್ನು ಮಾಡ್ತಾನೆ. ಆ ಯಾಗದೆಲ್ಲ ನೀವು ಆಹುತಿ ಆಗಿಬಿಡ್ತೀರಾ ಅಂತ. ಆಗ ವಾಸುಕಿ ಹೇಳ್ತಾನೆ, ತಾಯಿ, ನಾನು ನಿನಗೆ ಧರ್ಮದ ವಿಚಾರವನ್ನು ಹೇಳಿದೆ, ಮೋಸ ಮಾಡೋದು ತಪ್ಪು ಅಂತ ಹೇಳಿದೆ. ಆದರೆ ನೀನು ನನಗೆ ತಾಯಿ ಸ್ಥಾನದಲ್ಲಿದ್ಯಾ, ತಾಯಿನೇ ಆಗಿದ್ಯಾ. ನಿನ್ನ ಮಾತನ್ನು ನಾನು ಮೀರಲಿಕ್ಕೆ ಸಾಧ್ಯವಾಗದೇ ಇರೋದರಿಂದ ನಾನು ನಿನ್ನ ಇದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಮುಂದೆ ಆಗುವಂಥ ಅನಾಹುತಕ್ಕೆ ಶಾಪ ವಿಮೋಚನೆಯನ್ನು ಕೊಡು ಅಂತ ಹೇಳಿದಾಗ, ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಆಸ್ತಿಕ ಅಂತ ನಿಮ್ಮ ಸಹೋದರಿಯೇ ಸರ್ಪಸಂತತಿಯಲ್ಲಿ ಹುಡ್ತಾಳೆ. ಅವರ ಗಂಡನಾಗಿರುವಂಥ ಆಸ್ತಿಕ ಮಹರ್ಷಿ ಬಂದು ಆ ಸರ್ಪ ಯಾಗಕ್ಕೆ ಬೀಳ್ತಾ ಇದ್ದಂಥ ಸರ್ಪಗಳಿಗೆಲ್ಲ ಅಭಯವನ್ನು ನೀಡ್ತಾನೆ ಅಂಥೇಳಿ ಶಾಪ ವಿಮೋಚನೆಯನ್ನು ಕೂಡ ಕೊಡ್ತಾಳೆ. ತದನಂತರದಲ್ಲಿ ಉಚ್ಛ್ರೈಶ್ರವಸುವಿನ ಬಾಲದಲ್ಲಿ ವಾಸುಕಿ ಸೇರ್ತಾನೆ. ಆ ಕಪ್ಪು ಕೂದಲನ್ನು ನೋಡಿದಂಥ ವಿನತೆ ಕದ್ರುವಿನ ದಾಸಿ ಆಗ್ತಾಳೆ. ಇದೇ ಸಂದರ್ಭದಲ್ಲೇ ಮುಂದೆ ಕಥೆ ಮುಂದುವರೆದಂಥ ಸಂದರ್ಭದಲ್ಲಿ ಮೋಸದಿಂದ ತನ್ನ ತಾಯಿಯನ್ನು ದಾಸಿಯನ್ನಾಗಿ ಮಾಡ್ಕೊಂಡಿರೋ ವಿಚಾರ ಗರುಡನಿಗೆ ತಿಳಿದಾಗ ಗರುಡ ಸರ್ಪಗಳ ಸಂತತಿಯನ್ನು ನಿರ್ವಂಶವನ್ನಾಗಿ ಮಾಡ್ತಾ ಇರ್ತಾನೆ. ಸರ್ಪಗಳ ಬಾಧೆಯನ್ನು ತಾಳಲಾರದೆ ಎಲ್ಲ ಸರ್ಪಗಳು ಪಾತಾಳವಾಸಿಗಳಾಗಿದ್ದಂಥ ಸಂದರ್ಭದಲ್ಲಿ ಮುಂದೆ ಸರ್ಪರೂಪವನ್ನು ಧಾರಣೆ ಮಾಡಿದಂಥ ಈ ಘಾಟಿ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಸಂದರ್ಭದಲ್ಲಿ ಎಲ್ಲ ಸರ್ಪಗಳು ಬಂದು ಗರುಡನ ಬಾಧೆಯಿಂದ ನಮಗೆ ಅಭಯವನ್ನು ನೀಡಬೇಕು ಅಂತ ಹೇಳಿದಾಗ ಸುಬ್ರಹ್ಮಣ್ಯನೇ ನರಸಿಂಹ ಸ್ವರೂಪದಲ್ಲಿ ಸರ್ಪಗಳಿಗೆ ಗರುಡನ ಬಾಧೆಯಿಂದ ಅಭಯವನ್ನು ನೀಡಿದಿರುವಂಥ ವಿಚಾರ ತಮಗೆಲ್ರಿಗೂ ತಿಳಿದಿರುವಂಥ ವಿಚಾರವೇ ಆಗಿದೆ. ತದನಂತರದಲ್ಲಿ ಪರೀಕ್ಷಿತ್ ರಾಜನನ್ನು ಕಚ್ಚಿದಂಥ ಸರ್ಪದಿಂದ ಸಾವನ್ನಪ್ಪಿರುವಂಥ ತನ್ನ ತಂದೆಯನ್ನು ನೆನೆದು ಜನಮೇಜಯ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ ಸರ್ಪಯಾಗವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಸರ್ಪಯಾಗಗಳಲ್ಲಿ ಎಲ್ಲ ಸರ್ಪಗಳು ಆಹುತಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಸ್ತಿಕ ಎಂಬ ಒಬ್ಬ ಮಹರ್ಷಿ ಬಂದು ಜನಮೇಜಯ ರಾಜನಿಗೆ ಸುವಿಸ್ತಾರವಾಗಿ ಭಗವಂತನ ಲೀಲೆಗಳನ್ನ ಹೇಳ್ತಾ ನೀನು ಮಾಡ್ತಾ ಇರುವಂಥ ತಪ್ಪು ಕೆಲಸವನ್ನು ನಿಲ್ಲಿಸಬೇಕು, ಈ ಸರ್ಪಯಾಗವನ್ನು ನಿಲ್ಲಿಸಬೇಕು ಅಂತ ಹೇಳಿದಾಗ ಆಸ್ತಿಕ ವಚನವನ್ನು ಕೇಳಿದಂಥ ಜನಮೇಜಯರಾಗ ಸರ್ಪಯಾಗವನ್ನು ನಿಲ್ಲಿಸಿ ಎಲ್ಲ ಸರ್ಪಗಳನ್ನು ಉಳಿಸ್ತಾನೆ. ಆ ಆಸ್ತಿಕ ಯಾರಪ್ಪ ಅಂದರೆ ಸರ್ಪಗಳ ಭಾವನೆ ಆಗಿರ್ತಾನೆ. ಆಸ್ತಿಕ ಅನ್ನೋ ಒಂದು ಸರ್ಪದ ಗಂಡವಾಗಿರ್ತಾನೆ ಆ ಮಹರ್ಷಿ. ಆ ದೃಷ್ಟಿಯಿಂದ ಆ ಬೆಂಕಿಗೆ ಆಹುತಿ ಆಗಿರುವಂಥ ಸರ್ಪಗಳಿಗೆ ತೆಗೆದು ಹಾಲನ್ನು ಹಾಕಿದಂಥ ಆಸ್ತಿಕ ಆ ನೆನಪಿನ ಅಂಗವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಸಹೋದರಿಯರು ಬಂದು ತವರು ಮನೆಗೆ ಬಂದು ಆ ನೆಪದಲ್ಲೇ ಆ ಸರ್ಪಗಳನ್ನ ಗರುಡನ್ನು ನೆನೆಸ್ಕೊಳ್ತಾ
ತನ್ನ ಅಣ್ಣ ತಮ್ಮಂದಿರಿಗೆ ಹಾಲನ್ನು ಹಾಕುವಂಥದ್ದು ಅದೇ ರೀತಿ ರೂಢಿಯಲ್ಲಿ ಬಂತು. ಈಗಲೂ ಕೂಡ ಆ ನಾಗರ ಪಂಚಮಿ ದಿವಸ ಆ ಸರ್ಪಗಳನ್ನ ನೆನಿತಾ ಆಗಿರುವಂಥ ಗಾಯದ ವಿಮೋಚನೆಗಾಗಿ ಆ ಹಾಲನ್ನು ಹಾಕುವಂಥ ಪದ್ಧತಿ ಸರ್ವವಿದಿತವಾಗಿ ಎಲ್ಲ ಕಡೆಯಲ್ಲೂ ಬಂದಿದೆ. ಇಂತಹ ಸುಸಂದರ್ಭದಲ್ಲಿ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಗಳವರ ಆಶ್ರಮದಲ್ಲಿ ಈ ದಿನ ವಿಶೇಷವಾಗಿ ಮಹಾಗಣಪತಿ ಪೂಜಾ ಪುರಸ್ಸರವಾಗಿ ಸರ್ಪಕ್ಕೆ ಆ ನಾಗದೇವನಿಗೆ ಹಾಲಭಿಷೇಕ, ತದನಂತರ ವಲ್ಲಿ ದೇವಸೇನಾ ಸಮೇತವಾಗಿರುವಂಥ ಸುಬ್ರಹ್ಮಣ್ಯನ ಕಲ್ಯಾಣೋತ್ಸವ ಕೂಡ ನೆರವೇರ್ತಾ ಇದೆ. ಎಲ್ಲ ಋತ್ವಿಜರ ಸಹಕಾರದಿಂದ ನೆರವೇರ್ತಾ ಇದೆ. ಎಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಎಲ್ಲ ಕೆಲಸವನ್ನು ಕಾರ್ಯವನ್ನು ವಿನಯದಿಂದ ಭಕ್ತಿಪೂರ್ವಕವಾಗಿ ವೀಕ್ಷಣೆಯನ್ನು ಮಾಡೋಣ. ಹಿಂದೆ ನಾವು ಏನು ಪುಣ್ಯವನ್ನು ಮಾಡಿರ್ತೀವಿ ಅದನ್ನು ಇವತ್ತು ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಈಗ. ಹಾಗಾಗಿ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದ ವಿಶೇಷಗಳಿಂದ ಇವತ್ತು ನಾವು ಶ್ರೀ ಕ್ಷೇತ್ರದಲ್ಲಿ ಆ ಸುಬ್ರಹ್ಮಣ್ಯನಿಗೆ ಪೂಜೆ, ಅಭಿಷೇಕ, ಅಲಂಕಾರ, ಉತ್ಸವಾದಿಗಳನ್ನು ಮಾಡುವಂಥ ಭಾಗ್ಯ ಈ ಒಂದು ಕಲಿಯುಗದಲ್ಲಿ ನಮಗೆ ಸಿಕ್ಕಿದೆ. ಹಾಗಾಗಿ ಆ ಸುಬ್ರಹ್ಮಣ್ಯನಿಗೆ ಹಾಗೂ ನಮ್ಮ ಪಿತೃದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ನಾಗರ ಪಂಚಮಿಯ ಕಾರ್ಯಕ್ರಮದಲ್ಲಿ ಎಲ್ಲ ವೃತ್ತಿವಿಜರು ಹಾಗೂ ಭಕ್ತಜನಗಳು, ಬಹಳ ಮುಖ್ಯವಾಗಿ ನಮ್ಮ ಆನಂದ ಗುರೂಜಿಯವರ ಮಹರ್ಷಿ ಆನಂದ ಗುರೂಜಿಯವರ ಆಶ್ರಮದಲ್ಲಿ ಎಲ್ಲ ವರ್ಷಕ್ಕಿಂತ ಈ ವರ್ಷದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ. ನೀವು ಅದನ್ನು ನೆರವೇರಿಸಬೇಕು ಅಂತ ಒಂದು ಕಿವಿ ಮಾತನ್ನು ಅವರಿಗೆ ನಾವು ಹೇಳಿದ್ದಷ್ಟೇ. ಅದು ಇವತ್ತಿನ ವಿಜೃಂಭಣೆಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ನಿಮ್ಮೆಲ್ಲರ ಕಣ್ಣಿನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಅನೇಕ ವಿಧವಾಗಿ ಖರ್ಚನ್ನು ಮಾಡಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಕಷ್ಟವಾಗಿರ್ತಕ್ಕಂಥ ಸಂಗತಿ ಇದೆಲ್ಲ. ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಣ ಇದ್ದವರೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೂ ಮನಸ್ಸಿದ್ದವರೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಆಶೀರ್ವಾದ, ಅನುಗ್ರಹ, ಯಾರ ಕೈನಲ್ಲಿ ಏನು ಒಂದು ಪೂಜೆಯನ್ನು, ಕಲ್ಯಾಣೋತ್ಸವವನ್ನು ಮಾಡಬೇಕು ಅಂತ ಆ ಭಗವಂತ ನಿರ್ಧಾರ ಮಾಡಿರ್ತಾನೆ. ಅದೇ ರೀತಿಯಾಗಿ ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಿಮ್ಮ ಕಣ್ಣನ್ನು ತುಂಬಿಸ್ಕೊಳ್ಳುವಂಥ ಕಾರ್ಯಕ್ರಮವನ್ನು ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಅವರ ಆಶ್ರಮದಲ್ಲಿ ಮಾಡ್ತಾಯಿದ್ದಾರೆ. ಅದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ, ಶ್ರೀ ಕ್ಷೇತ್ರದಿಂದ ನಮ್ಮ ಮಿತ್ರರಾಗಿರ್ತಕ್ಕಂಥ ಎಲ್ಲ ಅರ್ಚಕ ವೃಂದದವರು, ಹಿರಿಯರು ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೃದಯಪೂರ್ವಕವಾಗಿ ನಾವು ಅವರನ್ನು ಕೇಳಿಕೊಂಡಾಗ ಅಗತ್ಯವಾಗಿ ಬಂದು ನಾವು ನೆರವೇರಿಸ್ತೀವಿ ಅಂತ ನಮ್ಮ ಮಿತ್ರರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಈ ಒಂದು ವೇದಿಕೆಗೆ ಎಲ್ಲ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಿಮ್ಮ ಕರತಾಳದ ಮೂಲಕ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಜನಗಳಿಗೆ ಆ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ, ಅನುಗ್ರಹ ಸದಾಕಾಲ ನಿಮ್ಮ ಮನೆ ಸೇರಲಿ. ಸುಬ್ರಹ್ಮ ಅಂದರೆ ಬ್ರಹ್ಮನಿಗೆ ಪ್ರಿಯವಾದ ವಸ್ತು ಸುಬ್ರಹ್ಮಣ್ಯ ಅಂತ. ಆ ಬ್ರಹ್ಮನ ಅಂಶದಲ್ಲಿ ಸುಬ್ರಹ್ಮಣ್ಯ ಅವತರಿಸಿದ್ದಾನೆ. ಹಾಗೆ ಸುಬ್ರಹ್ಮಣ್ಯ ಸರ್ಪರೂಪದಲ್ಲಿ ಇರೋದರಿಂದ ಬಂದಿರತಕ್ಕಂಥ ಭಕ್ತಜನಗಳಿಗೆ ರಾಹುಕೇತು ಸಂಭೂತನಾಗಿ ಉದ್ಭವ ಆಗಿರ್ತಕ್ಕಂಥದ್ದು ವಿಶೇಷ. ಪೂಜೆ ಪುನಸ್ಕಾರಗಳನ್ನು ಮತ್ತು ಅಭಿಷೇಕ ಉತ್ಸವಾದಿಗಳನ್ನು ಮಾಡೋದರಿಂದ ಅನೇಕ ವಿಧವಾಗಿರ್ತಕ್ಕಂಥ ಸರ್ಪದೋಷಗಳ ನಿವಾರಣೆ ಆಗಿರ್ತಕ್ಕಂಥ ಒಂದು ಸಂಗತಿ ನಿಮ್ಮೆಲ್ಲರ ಕಣ್ಣು ಸೇರಿದೆ. ಹಾಗಾಗಿ ಆ ಸರ್ಪದೋಪರಿರ್ತಕ್ಕಂಥ ಸುಬ್ರಹ್ಮಣ್ಯ ಬೆನ್ನಿನ ಮೇಲೆ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹನ ಅವತರಿಸಿದ್ದಾನೆ ವಿಷ್ಣು ಅವತಾರದಲ್ಲಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕುಮಾರಸ್ವಾಮಿ ಈಶ್ವರನ ಅಂಶದಲ್ಲಿ ಇದ್ದಾನೆ. ಆದರೆ ಆ ಕುಮಾರಸ್ವಾಮಿ ಬ್ರಹ್ಮಚಾರಿ ಸ್ವರೂಪದಲ್ಲಿರೋದರಿಂದ
ಹೆಣ್ಣು ಮಕ್ಕಳು ದರ್ಶನ ಮಾಡಬಾರ್ದು ಅಂಥೇಳಿ ಒಂದು ಆ ಕುಮಾರಸ್ವಾಮಿಗೆ ಶಾಪ ಇರೋದರಿಂದ ಶಾಪ ವಿಮೋಚನೆಗೋಸ್ಕರ ಹಿಂದಿನ ಕಾಲದಿಂದನೂ ಆ ಗರ್ಭಗುಡಿಗೆ ಕುಮಾರಸ್ವಾಮಿಯ ದರ್ಶನಕ್ಕೆ ಅವಕಾಶ ಇಲ್ಲದೆ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ದರ್ಶನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತ್ರಿಮೂರ್ತಿಗಳು ಏಕಶಿಲೆಯಲ್ಲಿ ಉದ್ಭವ ಆಗಿರತಕ್ಕಂಥದ್ದು ಬಹಳ ವಿಶೇಷ. ಬ್ರಹ್ಮನ ಅಂಶದಲ್ಲಿ ಸುಬ್ರಹ್ಮಣ್ಯ, ಲಕ್ಷ್ಮೀ ನರಸಿಂಹ ವಿಷ್ಣು ಅವತಾರದಲ್ಲಿ, ಕುಮಾರಸ್ವಾಮಿ ಈಶ್ವರನ ಅಂಶದಲ್ಲಿ ಉದ್ಭವಿಸಿರ್ತಕ್ಕಂಥದ್ದು ಬಹಳ ವಿಶೇಷ. ಅಂಥ ಕ್ಷೇತ್ರದಲ್ಲಿ ಪೂಜೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಮಿತ್ರ ಅರ್ಚಕ ವೃಂದದವರು ಎಲ್ಲ ಬಂದು ಇವತ್ತು ಮಹರ್ಷಿ ಆನಂದ್ ಗುರೂಜಿಯವರ ಸನ್ನಿಧಿಯಲ್ಲಿ ಸಗೃಹದಲ್ಲಿ ಆಶ್ರಮದಲ್ಲಿ ಆ ಸುಬ್ರಹ್ಮಣ್ಯನ ದಿವ್ಯವಾಗಿರ್ತಕ್ಕಂಥ ಕಲ್ಯಾಣೋತ್ಸವವನ್ನು ಈಗ ವಿಜೃಂಭಣೆಯಿಂದ ಮುಂದುವರಿಯುತ್ತೆ. ಎಲ್ಲರೂ ಕಣ್ಣು ತುಂಬಿಸ್ಕೊಂಡು ಅವರ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದು ಪುನೀತರಾಗಬೇಕು ಅಂಥೇಳಿ ಎಲ್ಲರ ಪರವಾಗಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹರ ನಮ ಪಾರ್ವತೀಪತಯೇ. ಜೈ ಇಂದಿರಾ ರಮಣ ಗೋವಿಂದ.